ಹಲೋ ಎವ್ರಿವನ್, ಸಾಧನಾ ಅಕಾಡೆಮಿಯ ಯೂಟ್ಯೂಬ್ ಚಾನೆಲ್ನ ಎಲ್ಲ ವೀಕ್ಷಕರಿಗೂ ಸ್ವಾಗತ. ನನ್ನ ಹೆಸರು ಸರಿತಾ. NCG ಅಕಾಡೆಮಿ ವತಿಯಿಂದ ಕರೆಂಟ್ ಅಫೇರ್ಸ್ ಅನ್ನು ಪ್ರಸ್ತುತಪಡಿಸಲಿದ್ದೇನೆ. ಸೊ ರೀಸೆಂಟ್ ಮಾರ್ಚ್ ಕರೆಂಟ್ ಅಫೇರ್ಸ್ ಅನ್ನು ನೋಡೋಣ. ದ ಫಸ್ಟ್ ಟಾಪಿಕ್ ಈಸ್ ಬಾರ್ದ್ರ ವೈಲ್ಡ್ ಸ್ಯಾಂಕ್ಚುರಿ ಅಥವಾ ಬಾರ್ದ್ರ ವನ್ಯಜೀವಿ ಧಾಮ. ಸೊ ಇದ್ಯಾಕೆ ನ್ಯೂಸಲ್ಲಿ ಇದೆ, ಸೊ ಇದು ಯಾವ ಸ್ಟೇಟಲ್ಲಿ ಇದೆ, ಇದನ್ನೆಲ್ಲ ಕೂಡ ನೋಡೋಣ. ಸೊ ಬಾರ್ದ್ರ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ, ಬಾರ್ದ್ರ ವನ್ಯಜೀವಿ ಧಾಮ, ಸೊ ಇದು ಯಾವ ಸ್ಟೇಟಲ್ಲಿ ಇದೆ ಅಂತಂದರೆ ಇಟ್ ಈಸ್ ಇನ್ ಗುಜರಾತ್. ಓಕೆ, ಸೊ ಗುಜರಾತಲ್ಲಿ ಇದೆ. ನ್ಯೂಸಲ್ಲಿ ಯಾಕಿದೆ ಅಂತಂದರೆ ಗುಜರಾತ್ ಅಂದಿದ ತಕ್ಷಣ ನಮಗೆಲ್ಲ ನೆನಪಾಗೋದು ಗಿರ್ ಸಿಂಹಗಳು, ಗಿರ್ ಲಯನ್ಸ್ಗೆ ಇನ್ನೊಂದು ಹೆಸರು ಏಷ್ಯಾಟಿಕ್ ಲಯನ್. ಸೊ ಇದರ ಒಂದು ಸೈಂಟಿಫಿಕ್ ನೇಮ್ ಯಾವುದು? ಪ್ಯಾಂಥೆರಾ ಲಿಯೋ. ಓಕೆ, ಏಷ್ಯಾಟಿಕ್ ಸಿಂಹಗಳು ಗಿರ್ ರಾಷ್ಟ್ರೀಯ ಉದ್ಯಾನವನಗಳಲ್ಲಿದ್ದಾವೆ. ಓಕೆ, ಸೊ ಗಿರ್ ಲಯನ್ಸ್ ಆರ್ ಏಷ್ಯಾಟಿಕ್ ಲಯನ್ಸ್, ಏಷ್ಯಾಟಿಕ್ ಸಿಂಹ ಅಂತ ಕೂಡ ಕರಿತೀವಿ. ಇದಕ್ಕೆ ಇನ್ನೊಂದು ಹೆಸರು ಏನು ಗೊತ್ತಾ? ಪರ್ಷಿಯನ್ ಸಿಂಹ ಅಂತ ಕೂಡ ಹೇಳ್ತೀವಿ. ಪರ್ಷಿಯನ್. ಓಕೆ, ಸೊ ಇದರ ಒಂದು ವೈಶಿಷ್ಟ್ಯತೆ ಏನು ಗೊತ್ತಾ? ಈ ಗಿರ್ ಸಿಂಹಗಳಿರೋದು ಭಾರತದಲ್ಲಿ ಮಾತ್ರ, ಭಾರತದಲ್ಲೂ ಗುಜರಾತಲ್ಲಿ ಮಾತ್ರ. ಇಟ್ಸ್ ಎ ಪ್ರೈಡ್ ಆಫ್ ಇಂಡಿಯಾ ಅಂಡ್ ಗುಜರಾತ್. ಓಕೆ, ಭಾರತದ ಹೆಮ್ಮೆ, ಸೊ ಗುಜರಾತ್ನ ಹೆಮ್ಮೆ. ಸೊ ಈ ಒಂದು ಗಿರ್ ಲಯನ್ಗಳು ಆಲ್ಮೋಸ್ಟ್ ಎಷ್ಟಿದಾವೆ ಗೊತ್ತಾ? 2015ರಲ್ಲಿ ಒಂದು ಸೆನ್ಸಸ್ ಆಯಿತು, ಲಯನ್ ಸೆನ್ಸಸ್ ಅಂತ, ಈ ಒಂದು ಸಿಂಹಗಳ ಒಂದು ಗಣತಿ. ಸೊ ಆ ಗಣತಿ ಪ್ರಕಾರ 523 ಸಿಂಹಗಳಿದ್ದಾವೆ, ಗಿರ್ ಸಿಂಹಗಳು. ಓಕೆ, ಸೊ ಇವುಗಳನ್ನು ನಾವು ಸಂರಕ್ಷಣೆ ಮಾಡಬೇಕು. ಸೊ ನಿಮ್ಗೆಲ್ಲರಿಗೂ ಗೊತ್ತಾ ಇದೆ, ಗುಜರಾತ್ ಈಸ್ ವೆರಿ ಪ್ರೋನ್ ಟು ಅರ್ಥಕ್ವೇಕ್ಸ್. ಸೊ ಅಲ್ಲಿ ನೈಸರ್ಗಿಕ ವಿಪತ್ತುಗಳು ಆಗಾಗ ಸಂಭವಿಸ್ತಾ ಇರುತ್ತೆ. ಸೊ ಒಂದ್ಸತಿ ಅರ್ಥಕ್ವೇಕ್ ಆಗ್ಬಿಡ್ತು ಗಿರ್ ನ್ಯಾಷನಲ್ ಪಾರ್ಕಲ್ಲಿ ಅಂತಂದರೆ ಇಡೀ ಒಂದು ಸಂತತಿನೇ ಕಣ್ಮರೆ ಆಗ್ಬಿಡುತ್ತೆ, ಈ ಒಂದು ಗಿರ್ ಲಯನ್ ಸಂತತಿ. ಸೊ ಅದಕ್ಕೋಸ್ಕರ ನಾವು ಈಗ ಸುರಕ್ಷಿತವಾಗಿ ಇನ್ನೊಂದೆಡೆಗೂ ಕೂಡ ಸ್ಥಳಾಂತರಿಸುವುದರ ಮೂಲಕ ಈ ಒಂದು ಪ್ರಭೇದವನ್ನು ಮುಂದಿನ ಪೀಳಿಗೆಗೆ ನಾವು ಸಂರಕ್ಷಿಸಬಹುದಾಗಿದೆ. ಓಕೆ, ಆ ನಿಟ್ಟಿನಲ್ಲಿ ಈ ಒಂದು ಗಿರ್ ನ್ಯಾಷನಲ್ ಪಾರ್ಕಲ್ಲಿ ಇರುವಂತಹ ಏಷ್ಯಾಟಿಕ್ ಲಯನ್ ಎಲ್ಲಿಗೆ ನಾವು ಸ್ಥಳಾಂತರಿಸ್ತಿದ್ದೀವಿ ಅಂದರೆ ಬಾರ್ದ್ರ ವೈಲ್ಡ್ ಲೈಫ್ ಸ್ಯಾಂಕ್ಚುರಿಗೆ. ಯಾರು? ಗುಜರಾತ್ ಗೌರ್ಮೆಂಟ್. ಓಕೆ, ಬಾರ್ದ್ರ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ. ಸೊ ಇದು ಬಾರ್ದ್ರ ಎಲ್ಲಿದೆ? ಇಟ್ ಈಸ್ ಇನ್ ಗುಜರಾತ್ ಓನ್ಲಿ. ಗುಜರಾತ್ ಒಳಗಡೆನೆ ಒಂದು ಕಡೆಯಿಂದ ಎಷ್ಟು 100 ಕಿಲೋಮೀಟರ್ ಅಂತರದಲ್ಲಿದೆ. 100 ಕಿಲೋಮೀಟರ್ಸ್ ಅವೇ ಫ್ರಮ್ ಗಿರ್ ನ್ಯಾಷನಲ್ ಪಾರ್ಕ್. 100 ಕಿಲೋಮೀಟರ್ ಅಂತರದಲ್ಲಿರುವಂತಹ ಬಾರ್ದ್ರ ವೈಲ್ಡ್ ಲೈಫ್ ಸ್ಯಾಂಕ್ಚುರಿಗೆ ಇದನ್ನು ಸ್ಥಳಾಂತರಿಸ್ತಿದ್ದೀವಿ. ಓಕೆ, ಸೊ ಈ ಒಂದು ಗಿರ್ ನ್ಯಾಷನಲ್ ಪಾರ್ಕಲ್ಲಿ ಇರುವಂತಹ ಏಷ್ಯಾಟಿಕ್ ಲಯನ್ಸ್ ಅನ್ನು ಅಲ್ಲಿಗೆ ಸ್ಥಳಾಂತರಿಸಲಿಕ್ಕೆ ಕಾರಣ ಆದರೂ ಏನು? ಓಕೆ, ಸೊ ಲಾಸ್ಟ್ ಒಂದು 3-4 ಇಯರ್ಸ್ ಬ್ಯಾಕು ಒಂದು 20-30 ಗಿರ್ ಲಯನ್ಸು ಸತ್ತೋದ್ರು. ಕಾರಣ ಏನು ಗೊತ್ತಾ? ಸೊ 2 ರೀಸನ್. ಒಂದು ಇನ್ಫೆಕ್ಷನ್ನು, ಇನ್ನೊಂದು ಇನ್ಫೆಕ್ಷನ್ ಅಂದರೆ ಸೋಂಕು. ಸೊ ಅಲ್ಲಿರುವಂತಹ ಒಂದು ಗಿರ್ ಲಯನ್ಗಳಿಗೆ ಒಂದು ಕೆನೈನ್ ಡಿಸ್ಟೆಂಪರ್ ವೈರಸ್ ಅಂತ ಏನೂ ಬೇಕಾಗಿಲ್ಲ, ಒಂದು ವೈರಾಣುವಿನ ಸೋಂಕು. ಓಕೆ, ಸುಮಾರು ಸಿಂಹಗಳು ಸಾಯೋಂಗ್ ಮಾಡ್ತು. ಮತ್ತು ಇನ್ಫೈಟಿಂಗ್, ಅವುಗಳಲ್ಲೇ ಸಿಂಹಗಳಲ್ಲೇ ಒಳಜಗಳ ಆಯಿತು. ಸೊ ಅದಕ್ಕೋಸ್ಕರ ನಾವು ಮನಗಂಡದ್ದು ಏನಪ್ಪ ಅಂದರೆ ಈ ಒಂದು ಸಿಂಹಗಳನ್ನು ಬೇರೆಡೆಗೆ ಸ್ಥಳಾಂತರಿಸಿದ್ರೆ ಇದರ ಪ್ರಭೇದವನ್ನು ನಾವು ಸಂರಕ್ಷಣೆ ಮಾಡ್ಬೋದು ಅಂತ ಅಂದ್ಬಿಟ್ಟು. ಓಕೆ, ಸೊ ಇದು ಅತಿ ಅಪರೂಪದ ಮತ್ತು ಸೊ ಈ ಒಂದು ಅಳಿವಿನ ಅಂಚಿನಲ್ಲಿರುವಂತಹ ಪ್ರಭೇದ. ಓಕೆ, ಆಮೇಲೆ ಎಂಡಮಿಕ್, ಸ್ಥಳೀಯ ಪ್ರಭೇದ. ಸೊ ನಿಮಗೆ ಕೇಳ್ಬೋದು ಏಷ್ಯಾಟಿಕ್ ಲಯನ್ ಎಂಡಮಿಕ್ ಸ್ಪೀಶೀಸ್. ಹೌದು, ಎಂಡಮಿಕ್. ಯಾಕಂತಂದರೆ ಸೊ ಒಂದೇ ಇಟ್ ಈಸ್ ಕನ್ಫೈನ್ ಟು ಒಂದು ಪರ್ಟಿಕ್ಯುಲರ್ ಏರಿಯಾ, ಒಂದು ನಿರ್ದಿಷ್ಟ ಪ್ರದೇಶಕ್ಕಷ್ಟೇ ಸೀಮಿತವಾಗಿದೆ. ಸೊ ಎಲ್ಲಿ? ಗುಜರಾತಲ್ಲಿ. ಓಕೆ, ಸೊ ಮತ್ತೆ ಎಂಡೇಂಜರ್ಡ್, ಕ್ರಿಟಿಕಲಿ ಎಂಡೇಂಜರ್ಡ್ ಬರೀ ಇರೋದು 520 ಚಿಲ್ಲರೆ ಅಷ್ಟೇ. ಓಕೆ, ಕ್ರಿಟಿಕಲಿ ಎಂಡೇಂಜರ್ಡ್. ಸೊ ಮೂರನೇದೇನಪ್ಪ ಅಂತಂದರೆ ಅಪರೂಪದ. ಓಕೆ, ಇಟ್ಸ್ ಎ ರೇರ್ ಸ್ಪೀಷೀಸ್ ಅಂದರೆ ಮೊದಲು ಬೇರೆ ಒಂದು ಸೊ ಮಧ್ಯಪ್ರಾಚ್ಯ ದೇಶದಲ್ಲಿತ್ತು. ಓಕೆ, ವೆಸ್ಟ್ ಏಷ್ಯಾದಲ್ಲಿತ್ತು, ಪಶ್ಚಿಮ ಏಷ್ಯಾದಲ್ಲಿತ್ತು. ಪರ್ಷಿಯನ್ ಅಂದ್ರೇನು, ಇರಾನಲ್ಲೂ ಕೂಡ ಇತ್ತು. ಇವಾಗಿಲ್ಲ. ಓಕೆ, ಇತ್ತೀಚೆಗೆ ಸುದ್ದಿಲಿ ಇದನ್ನು ನೋಡಿರ್ತೀರ ನೀವು. ಏನಪ್ಪ ಅಂತಂದರೆ ನಮೀಬಿಯಾಯಿಂದ ನಾವು ಆಫ್ರಿಕನ್ ಚೀತಾನ ಕರೆಸ್ಕೊಂಡ್ವಿ. ಓಕೆ, ಆಫ್ರಿಕನ್ ಚೀತಾನ ಸ್ಥಳಾಂತರಿಸಿದ್ವಿ. ಎಲ್ಲಿಗೆ? ಮಧ್ಯಪ್ರದೇಶದ ಕೂನೋ ಪಲ್ಪಾರ್ಗೆ ಅಲ್ವಾ? ಸೊ ಆ್ಯಕ್ಚುಲಿ ಈ ಒಂದು ಗಿರ್ ಲಯನ್ಸ್ ಅನ್ನು ಕೂಡ ಮಧ್ಯಪ್ರದೇಶದಲ್ಲಿರುವಂತಹ ಕೂನೋ ಪಲ್ಪರ್ ನ್ಯಾಷನಲ್ ಪಾರ್ಕ್ಗೆ ಸ್ಥಳಾಂತರಿಸಬೇಕು ಅನ್ನುವಂತಹ ಒಂದು ಪ್ರಸ್ತಾಪ ಇತ್ತು. ಆದರೆ ಗುಜರಾತ್ ಸರ್ಕಾರ ಇದನ್ನು ತಿರಸ್ಕರಿಸ್ತು. ನೋ, ಸೊ ಇಟ್ಸ್ ಎ ಪ್ರೈಡ್ ಆಫ್ ಗುಜರಾತ್. ಸೊ ನನ್ನ ಒಂದು ರಾಜ್ಯದ ಹೆಮ್ಮೆ ಈ ಒಂದು ಗಿರ್ ಲಯನ್ಸ್, ನಾನು ಹಾಗಾಗಿ ಇದನ್ನು ಸ್ಥಳಾಂತರಿಸೋದಿಲ್ಲ ಅಂತ, ಬೇರೆ ಒಂದು ರಾಜ್ಯಕ್ಕೆ ಬಿಟ್ಕೊಡಲ್ಲ ಅಂತ.
ಸುಪ್ರೀಂ ಕೋರ್ಟ್ ಕೂಡ ಹೇಳ್ತು. ಓಕೆ, ಆದರೆ ಇನ್ನೊಂದು ರೀಸೆಂಟಾಗಿ ಒಂದು ಹೇಳಿಕೆ ಕೊಡ್ತು. ಓಕೆ, ಸೊ ನಾನು ಸ್ಥಳಾಂತರಿಸೋದಿಲ್ಲ. ಓಕೆ, ಸೊ ಈ ಒಂದು ಗುಜರಾತ್ ಈ ಒಂದು ಗಿರ್ ನ್ಯಾಷನಲ್ ಪಾರ್ಕಿಂದ ಬೇಕಾದ್ರೆ ನೈಸರ್ಗಿಕ ಕಾರಿಡಾರ್ಗಳ ಮೂಲಕ ನಡ್ಕೊಂಡು ಹೋಗ್ಲಿ, ಎಲ್ಲಿಗೆ, ಕೂನೋ ಪಲ್ಪಾರಿಗೆ. ಓಕೆ, ಕಾರಿಡಾರ್ಗಳ ಮೂಲಕ, ನ್ಯಾಚುರಲ್ ಕಾರಿಡಾರ್ಸ್ ಮೂಲಕ ಬೇಕಾದ್ರೆ ಈ ಸಿಂಹಗಳು ನಡ್ಕೊಂಡು ಹೋಗ್ಲಿ, ಅದಕ್ಕೇನು ನಮ್ಮದು ಅಭ್ಯಂತರ ಇಲ್ಲ. ಓಕೆ, ನಾವು ಸ್ಥಳಾಂತರಿಸೋದಿಲ್ಲ ಅಂತ. ಓಕೆ, ಸೊ ಈಗ ಅರ್ಥಕ್ವೇಕ್ಸ್ ಆಗುವ ಭೀತಿ, ಓಕೆ, ಅಥವಾ ಯಾವುದಾದ್ರೂ ನೈಸರ್ಗಿಕ ವಿಪತ್ತುಗಳು ಸಂಭವಿಸುವಂತಹ ಭೀತಿ ಇರೋದ್ರಿಂದ ಈ ಒಂದು ಏಷ್ಯಾಟಿಕ್ ಲಯನ್ಸನ್ನು ಅಥವಾ ಪರ್ಷಿಯನ್ ಲಯನ್ಸನ್ನು ಗಿರ್ ನ್ಯಾಷನಲ್ ಪಾರ್ಕಿಂದ ಬಾರ್ದ್ರಾ ವೈಲ್ಡ್ ಲೈಫ್ ಸ್ಯಾಂಕ್ಚುರಿಗೆ ಸ್ಥಳಾಂತರಿಸ್ತಿದ್ದೀವಿ. ಓಕೆ, ಸೊ ಈ ಒಂದು ಭೀತಿ. ಓಕೆ, ಸೊ ಸ್ಥಳಾಂತರ ಮಾಡಬೇಕಾದ್ರೆ ಕೆಲವು ತೊಡಕುಗಳು ಕೂಡ ಉಂಟಾಗುತ್ತೆ. ಸೊ ಆ ಒಂದು ಗಿರ್ ನ್ಯಾಷನಲ್ ಪಾರ್ಕ್ ಆಜುಬಾಜು ಸುತ್ತಮುತ್ತ ಬಾರ್ದ್ರಾ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಸುತ್ತಮುತ್ತ ಇರುವಂತಹ ಈ ಒಂದು ಟ್ರೈಬ್ಸ್ ಆಗಿರ್ಬೋದು, ಆದಿವಾಸಿ ಜನಾಂಗ ಆಗಿರ್ಬೋದು, ಅಥವಾ ಕೆಲವು ಕುರಿಗಾಯಿ ಸಮುದಾಯ, ಪಾಸ್ಟೋರಲ್ ಕಮ್ಯುನಿಟಿ, ದ್ಯಾಟ್ ಹ್ಯಾಸ್ ಟು ಬಿ ದೋಸ್ ಕಮ್ಯುನಿಟಿ ಹ್ಯಾಸ್ ಟು ಬಿ ಟ್ರಾನ್ಸ್ಲೊಕೇಟೆಡ್. ಓಕೆ, ಸೊ ರೀಲೊಕೇಟೆಡ್. ಸೊ ಅವರಿಗೆ ರಿಹ್ಯಾಬಿಲಿಟೇಷನ್ ಕಲ್ಪಿಸಬೇಕಾಗುತ್ತೆ. ಅಲ್ಲಿರುವಂತಹ ಒಂದು ಆ್ಯಕ್ಚುಲಿ ಈ ಒಂದು ಭಾಗದಲ್ಲಿ ಕಂಡು ಬರುವಂತಹ ಮಾಲ್ದಾರಿ ಸಮುದಾಯವನ್ನು ಕೂಡ ಅಲ್ಲಿಂದ ಗುಳೆ ಹೆಬ್ಬಿಸಲಾಗಿದೆ, ಅಲ್ಲಿಂದ ಸ್ಥಳಾಂತರ ಮಾಡಲಾಗಿದೆ. ಓಕೆ, ಸೊ ಆಲ್ಮೋಸ್ಟ್ 40 ಈ ಒಂದು ಗಿರ್ ಲಯನ್ಸ್ ಅಥವಾ ಏಷ್ಯಾಟಿಕ್ ಲಯನ್ಸನ್ನು ಸೊ ಈ ಒಂದು ಭಾಗದಿಂದ ಬೇರೆ ಭಾಗಕ್ಕೆ, ಗುಜರಾತ್ನ ಬೇರೆ ಒಂದು ವನ್ಯಜೀವಿ ಧಾಮಕ್ಕೆ ಸ್ಥಳಾಂತರಿಸಿರೋದು. ಸೊ ಅದು ನ್ಯೂಸಲ್ಲಿರೋದು. ಸೊ ಮೊದಲಿಗೆ ಅನುಮೋದನೆ ಏನಿತ್ತು ಗೊತ್ತಾ, ಸುಪ್ರೀಂ ಕೋರ್ಟೇ ಹೇಳಿತ್ತು. ಸೊ ಗುಜರಾತಿಂದ ಕೂನೋ ಪಲ್ಪಾರ್ ಅಂದರೆ, ಸೊ ಕೂನೋ ಪಲ್ಪಾರ್ ನ್ಯಾಷನಲ್ ಪಾರ್ಕ್ ತುಂಬ ಸುದ್ದಿಲಿತ್ತು. ಸೊ ಆಫ್ರಿಕಾದ ಚೀತಾನ ನಮೀಬಿಯಾ ದೇಶದಿಂದ ಭಾರತಕ್ಕೆ ಎಸ್ಪೆಷಲಿ ಈ ಒಂದು ನ್ಯಾಷನಲ್ ಪಾರ್ಕ್ಗೆ ನಾವು ತಗೊಂಡು ಬಂದ್ವಿ. ಮೊದಲಿಗೆ ಗಿರ್ ಲಯನ್ಸ್ನ ಇಲ್ಲಿಗೆ ಕಳಿಸಿ ಅಂತ ಇತ್ತು. UPSC ಕ್ವಶನ್ ಆಗಿದೆ. ಓಕೆ, ಸೊ ಏನಂತ ಅಂದರೆ ಈ ಒಂದು ಗಿರ್ ಲಯನ್ಗಳನ್ನು ಅಥವಾ ಗಿರ್ ಸಿಂಹಗಳನ್ನು ಕೆಳಗಿನ ಯಾವ ಒಂದು ರಾಷ್ಟ್ರೀಯ ಉದ್ಯಾನವನಕ್ಕೆ ಸ್ಥಳಾಂತರಿಸುವಂತಹ ಯೋಜನೆ ಇದೆ ಅಂತಂದ್ಬಿಟ್ಟು. ಓಕೆ, ಅದು ಕೂನೋ ಪಲ್ಪಾರ್, ಇಟ್ ಈಸ್ ಇನ್ ಮಧ್ಯಪ್ರದೇಶ್. ಓಕೆ, ಸೊ ಇಲ್ಲಿ 3-4 ವಿಷಯಗಳು ಇಂಪಾರ್ಟೆಂಟ್ ಆಗುತ್ತೆ. ನಿಮಗೆ ಏನಂತ ಕೇಳ್ಬೋದು ಅಂದರೆ ಬಾರ್ದ್ರಾ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಯಾವ ಒಂದು ರಾಜ್ಯದಲ್ಲಿದೆ ಅಂತಂದ್ಬಿಟ್ಟು. ಓಕೆ, ಸೊ ಈ ಒಂದು ಏಷ್ಯಾಟಿಕ್ ಸಿಂಹ ಅಥವಾ ಪರ್ಷಿಯನ್ ಸಿಂಹ. ಓಕೆ, ಗಿರ್ ಲಯನ್ನ ಇನ್ನೊಂದು ಹೆಸರು ಏನು ಅಂತ ಕೇಳ್ಬೋದು, ಪರ್ಷಿಯನ್ ಸಿಂಹ. ಪರ್ಷಿಯನ್ ಅಂತಂದರೆ ಸೊ ಇರಾನಲ್ಲೂ ಕೂಡ ಅದು ಕಂಡು ಬಂದಿತ್ತು ಅಂತ. ಸೊ ನೆಕ್ಸ್ಟ್ ಬಂದು ಈ ಒಂದು ಸಿಂಹಗಳನ್ನು, ಓಕೆ, ಏಷ್ಯಾಟಿಕ್ ಸಿಂಹಗಳನ್ನು ಇಲ್ಲಿಂದ ಎಲ್ಲಿಗೆ ಸ್ಥಳಾಂತರಿಸಲಾಗಿದೆ ಅಂತ ಕೇಳ್ಬೋದು. ಓಕೆ, ಸೊ ನೆಕ್ಸ್ಟ್ ಅಲ್ಲಿ ಯಾವ ಒಂದು ಕಮ್ಯುನಿಟಿ, ಇದು ಪ್ಯಾಸ್ಟೋರಲ್ ಕಮ್ಯುನಿಟಿ. ಓಕೆ, ಕುರಿಗಾಯಿ ಸಮುದಾಯ, ಅಲ್ಲಿ ಹಸು ಮೇಕೆ ಕುರಿಗಳನ್ನು ಮೇಯಿಸ್ಕೊಂಡಿರುವಂತಹ ಸಮುದಾಯ. ಓಕೆ, ಸೊ ದಿಸ್ ಆಲ್ ಅಬೌಟ್ ಬಾರ್ದ್ರಾ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ. IAS ಕ್ವಶನ್ನು ಸೊ ಏನು ಬಂದಿತ್ತು 2015-16ರಲ್ಲಿ. ಸೊ ಗಿರ್ ಲಯನ್ಸನ್ನು ಕೆಳಗಿನ ಯಾವ ಒಂದು ನ್ಯಾಷನಲ್ ಪಾರ್ಕಿಗೆ ಸ್ಥಳಾಂತರಿಸುವಂತಹ ಒಂದು ಯೋಜನೆ ಇದೆ ಅಂತ, ಬಟ್ ಸ್ಥಳಾಂತರಿಸಿಲ್ಲ. ಓಕೆ, ಸೊ ಇದರ ಒಂದು ಸೈಂಟಿಫಿಕ್ ನೇಮ್ ಯಾವುದು ಅಂತಂದರೆ ಪ್ಯಾಂಥೇರಾ ಲಿಯೋ. ಸೊ ಏಷ್ಯಾಟಿಕ್ ಸಿಂಹದ ಒಂದು ವೈಜ್ಞಾನಿಕ ಹೆಸರು ಪ್ಯಾಂಥೇರಾ ಲಿಯೋ. ಓಕೆ, ಸೊ ಇಷ್ಟಾದಮೇಲೆ ನೆಕ್ಸ್ಟ್ ಟಾಪಿಕ್ ನೋಡೋಣ. So next topic is the environmental issue. Kalakkad Mundanturai Tiger Reserve. Very important, very important. So ಇದರಿಂದ ಎಕ್ಸ್ಪೆಕ್ಟ್ ಮಾಡಬಹುದಾದಂಥ ಒಂದು ಪ್ರಶ್ನೆಗಳಿರುತ್ತೆ. ಕಲಕ್ಕಡ್ ಮುಂಡಂತುರೈ. ಓಕೆ, ಸೊ ಈ ಒಂದು ಟೈಗರ್ ರಿಸರ್ವ್ ಅಥವಾ ಹುಲಿ ಸಂರಕ್ಷಿತ ಅರಣ್ಯ. ಓಕೆ, ಸೊ ಏನಕ್ಕೆ ಸುದ್ದಿಯಲ್ಲಿದೆ ಅಂತಂದರೆ 127 ವರ್ಷಗಳ ಹಿಂದೆ ಶ್ರೀಲಂಕಾದಲ್ಲಿ ಒಂದು ಚಿಟ್ಟೆ, ಒಂದು ಅಪರೂಪದ ಪ್ರಭೇದ, ಓಕೆ, ಒಂದು ವಿರಳ ಪ್ರಭೇದದ ಪತಂಗ
ನಾಟ್ ಆ್ಯಕ್ಚುಲಿ ಚಿಟ್ಟೆ, ಅದೊಂದು ಮಾತ್ ಅಥವಾ ಪತಂಗ. ಸೊ 127 ವರ್ಷಗಳ ಹಿಂದೆ ಶ್ರೀಲಂಕಾದಲ್ಲಿ ಪತ್ತೆ ಆದಂತಹ ಒಂದು ಪತಂಗದ ಪ್ರಭೇದ ಇತ್ತೀಚೆಗೆ ಭಾರತದಲ್ಲಿ ಇದುವರೆಗೂ ಇರಲಿಲ್ಲ. ಇತ್ತೀಚೆಗೆ ಭಾರತದಲ್ಲಿ, ಅದರಲ್ಲೂ ಕೂಡ ತಮಿಳುನಾಡಿನ ಕಲಕ್ಕಡ್ ಮುಂಡಂತುರೈ ಹುಲಿ ಸಂರಕ್ಷಿತಾರಣ್ಯದಲ್ಲಿ ಕಂಡು ಬಂದಿದೆ. ಓಕೆ, ಸೊ ಇಟ್ಸ್ ಎ ಮಾತ್, ರೇರ್ ಮಾತ್ ಸ್ಪೀಶೀಸ್ ಅಂದರೆ ಅತ್ಯಂತ ಅಪರೂಪದ ಅಥವಾ ವಿರಳ ಒಂದು ಪತಂಗ ಪ್ರಭೇದ. ಓಕೆ, ಸೊ ಅದರ ಒಂದು ಸೈಂಟಿಫಿಕ್ ನೇಮ್ ಏನು ಅಂತಂದರೆ ಮೈಮಿಸೇನಿಯಾ ಸಿಲೋನಿಕಾ ಅಂತ. ಸೊ ಇದು ಬೇಕಾಗಿಲ್ಲ ನಿಮಗೆ. ಓಕೆ, ಸೈಂಟಿಫಿಕ್ ಹೆಸರೇನು ಕೇಳೋದಿಲ್ಲ. ಸೊ ಇತ್ತೀಚೆಗೆ ಇಂತಹ ಒಂದು ಪ್ರಶ್ನೆಗಳು ಎಕ್ಸಾಮಲ್ಲಿ ಹೆಚ್ಚಾಗ್ತಿದ್ದಾವೆ. ಸೊ ಯಾವ ರೀತಿ ಕೇಳ್ತಾರೆ ಅಂತಂದರೆ, ಇಂತಹ ಒಂದು ವಿಶಿಷ್ಟವಾದ ಅಥವಾ ವಿರಳ ಪ್ರಭೇದವನ್ನು ಸೊ ವೆಸ್ಟರ್ನ್ ಘಾಟ್ಸಲ್ಲಿ, ಪಶ್ಚಿಮ ಘಟ್ಟದಲ್ಲಿ ಅಥವಾ ಇಂತಹ ಒಂದು ಸ್ಪೆಸಿಫಿಕ್ ಪ್ಲೇಸಲ್ಲಿ ಪತ್ತೆ ಹಚ್ಚಲಾಗಿದೆ. ಸೊ ಅದು ಯಾವ ಸ್ಟೇಟಲ್ಲಿ ಕಂಡು ಬರುತ್ತೆ. ಓಕೆ, ಸೊ ಅಥವಾ ಯಾವ ಪ್ರಭೇದವನ್ನು ಕಂಡುಹಿಡಿದಿದ್ದೀವಿ. ಸೊ ಇದನ್ನು ಕೂಡ ಹೆಚ್ಚಾಗಿ ಎಕ್ಸಾಮ್ಗಳಲ್ಲಿ ಕೇಳುವಂತಹ ಒಂದು ಪ್ರವೃತ್ತಿ ಹೆಚ್ಚಾಗ್ತಿದೆ. ಸೊ ತಿಳ್ಕೊಂಡಿರಬೇಕು. ಸೈಂಟಿಫಿಕ್ ನೇಮ್ ಅಷ್ಟು ಇಂಪಾರ್ಟೆಂಟ್ ಅಲ್ಲ KPSC ಗ್ರೂಪ್ C ಎಕ್ಸಾಮ್ಸ್ಗೆ. ಸೊ UPSCಲಿ ಕೇಳ್ತಾನೆ. ಓಕೆ, ಸೊ ಆದರೆ ವಿರಳ ಪತಂಗ ಪ್ರಭೇದ ಇತ್ತೀಚೆಗೆ ಎಲ್ಲಿ ಪತ್ತೆ ಆಯಿತು ಅಂತ ಕೇಳ್ತಾರೆ. ಯಾಕಂದರೆ ಮೊಟ್ಟ ಮೊದಲ ಬಾರಿಗೆ ಪ್ರಪ್ರಥಮವಾಗಿ ಭಾರತದಲ್ಲಿ ಕಂಡು ಬಂದಿರೋದು. ಓಕೆ, ಸೊ ಅದು ಎಲ್ಲಿ ಅಂತಂದರೆ ಇಟ್ ಈಸ್ ಇನ್ ತಮಿಳ್ನಾಡಿನ ಕಲಕ್ಕಡ್ ಮುಂಡಂತುರೈ ಟೈಗರ್ ರಿಸರ್ವ್ ಅಲ್ಲಿ. ಸೊ ಈ ಕಲಕ್ಕಡ್ ಮುಂಡಂತುರೈ ಟೈಗರ್ ರಿಸರ್ವ್ದು ಬಹಳ ವಿಶೇಷತೆ ಇದೆ. ಏನು ಗೊತ್ತಾ? ಸೊ ನಿಮಗೆ ಗೊತ್ತಿದೆ, ನಮ್ಮಲ್ಲಿ 50ಕ್ಕೂ ಹೆಚ್ಚು ಹುಲಿ ಸಂರಕ್ಷಿತ ಅರಣ್ಯಗಳು ಈಗ ಪ್ರಸ್ತುತ ಇದ್ದಾವೆ ಅಂತ. ದೇಶದ ಮೊಟ್ಟ ಮೊದಲ ಹುಲಿ ಸಂರಕ್ಷಿತ ಅರಣ್ಯ ಯಾವುದು ಅಂತ ಕೇಳಿದ್ರೆ ದಟ್ ಈಸ್ ಕಲಕ್ಕಡ್ ಮುಂಡಂತುರೈ. ಓಕೆ, ದೇಶದ ಇಂಡಿಯಾಸ್ ಫಸ್ಟ್ ಟೈಗರ್ ರಿಸರ್ವ್. ಓಕೆ, ಇದು ಭಾರತದ ಮೊದಲ ಹುಲಿ ಸಂರಕ್ಷಿತ ಅರಣ್ಯ, ಇಂಡಿಯಾಸ್ ಫಸ್ಟ್ ಟೈಗರ್ ರಿಸರ್ವ್. ಅಷ್ಟೇ ಅಲ್ಲ, ತಮಿಳ್ನಾಡು ಕೂಡ ಫಸ್ಟ್ ಟೈಗರ್ ರಿಸರ್ವ್ ಇದು. ಓಕೆ, ಇಟ್ ಈಸ್ ಫಸ್ಟ್ ಟೈಗರ್ ರಿಸರ್ವ್ ಆಫ್ ತಮಿಳ್ನಾಡು. ಓಕೆ, ಸೊ ಇದನ್ನು ಆ್ಯಕ್ಚುಲಿ ಏನಂತ ಕರಿತೀವಿ ಗೊತ್ತಾ? ರಿವರ್ ಸ್ಯಾಂಕ್ಚುರಿ ಅಂತ ಕರಿತೀವಿ. ಸೊ ಅಂದರೆ ನದಿಧಾಮ ಅಂತ. ಕಾರಣ ಏನು ಅಂತ ಹೇಳ್ತೀನಿ ನೋಡಿ. ಸೊ ಇಟ್ಸ್ ಕಾಲ್ಡ್ ರಿವರ್ ಸ್ಯಾಂಕ್ಚುರಿ. ತುಂಬ ಇಂಪಾರ್ಟೆಂಟ್, ನಿಮಗೆ ಹೇಳಿಕೆಗಳು ಕೊಟ್ಟು ಕೇಳ್ಬೋದು. ಸೊ ಯಾವ ಒಂದು ಟೈಗರ್ ರಿಸರ್ವ್ ಅನ್ನು ರಿವರ್ ಸ್ಯಾಂಕ್ಚುರಿ ಅಥವಾ ನದಿಧಾಮ ಅಂತ ಕರಿತೀವಿ ಅಂತಂದ್ರೆ ದಟ್ ಈಸ್ ಕಲಕ್ಕಡ್ ಮುಂಡಂತುರೈ. ಇದನ್ನ ಯಾಕೆ ರಿವರ್ ಸ್ಯಾಂಕ್ಚುರಿ ಅಂತ ಕರಿತಿದ್ದೀವಿ ಅಂತಂದ್ರೆ, ಸೊ 13ಕ್ಕೂ ಹೆಚ್ಚು ನದಿಗಳು ಇಲ್ಲಿ ಉಗಮಗೊಳ್ಳುತ್ತಂತೆ. ಮೋರ್ ದೆನ್ 13 rivers originate in this ಕಲಕ್ಕಡ್ ಮುಂಡಂತುರೈ. ಸೊ ಆ ನಿಟ್ಟಿನಲ್ಲಿ ಸೊ ಇದಕ್ಕೆ ನಾವು ರಿವರ್ ಸ್ಯಾಂಕ್ಚುರಿ ಅಂತ ಕರಿತೀವಿ. ಯಾವ ನ್ಯಾಷನಲ್ ಪಾರ್ಕಿಗೆ ರಿವರ್ ಸ್ಯಾಂಕ್ಚುರಿ ಅಂತ ಕರೆಯಲಾಗುತ್ತೆ ಅಂತ ಕೇಳ್ಬೋದು. ಸೊ ಆಮೇಲೆ ಅನದರ್ ಇಂಪಾರ್ಟೆಂಟ್ ಥಿಂಗ್ ಏನಪ್ಪ ಅಂತಂದರೆ, ನಿಮಗೆ ಲಯನ್ ಟೇಲ್ಡ್ ಮೆಕಾಕ ಗೊತ್ತಿರುತ್ತೆ, ಸಿಂಹಬಾಲದ ಕೋತಿ. ಈ ಸಿಂಹಬಾಲದ ಕೋತಿ ಸೊ ವಿಶೇಷವಾಗಿ ಅಥವಾ ಪ್ರತ್ಯೇಕವಾಗಿ ಕಂಡು ಬರೋದು ಎಲ್ಲಿ ಗೊತ್ತಾ? ಪಶ್ಚಿಮ ಘಟ್ಟಗಳಲ್ಲಿ. IAS ಅಲ್ಲಿ ಕ್ವಶನ್ ಒಂದ್ಸರಿ ಬಂದಿತ್ತು. ಏನು ಗೊತ್ತಾ? ಕೆಳಗಿನ ಯಾವ ರಾಜ್ಯದಲ್ಲಿ ಸಿಂಹಬಾಲದ ಕೋತಿ ಕಂಡು ಬರೋದಿಲ್ಲ ಅಂತ. ಓಕೆ, 3 ಪಶ್ಚಿಮ ಘಟ್ಟದ ರಾಜ್ಯಗಳನ್ನು ಕೊಟ್ಬಿಟ್ಟು 4ನೇದು ಆಂಧ್ರ ಪ್ರದೇಶ ಕೊಟ್ಟಿದ್ರು. ಆಂಧ್ರ ಪ್ರದೇಶದಲ್ಲಿ ಪಶ್ಚಿಮ ಘಟ್ಟ ಇಲ್ಲ. ಓಕೆ, ಸೊ ಈ ಥರ ಕೂಡ ಪ್ರಶ್ನೆಗಳು ಬರುತ್ತೆ. ಓಕೆ, ಬಹಳ ಇಂಪಾರ್ಟೆಂಟ್. ಎಂಡಮಿಕ್ ಸ್ಪೀಷೀಸು, ಎಂಡೇಂಜರ್ಡ್ ಸ್ಪೀಷೀಸು, ನ್ಯಾಷನಲ್ ಪಾರ್ಕ್ಸು ತುಂಬ ಇಂಪಾರ್ಟೆಂಟ್. ಎಲ್ಲ ಎಕ್ಸಾಮ್ಸ್ಗೂ ಕೇಳ್ತಾನೆ ಇರ್ತಾರೆ. ಓಕೆ, ಸೊ ಈ ಸಿಂಹಬಾಲದ ಕೋತಿಯ ಒಂದು ಧಾಮ ಎಲ್ಲಿದೆ ಅಂತಂದರೆ ದಟ್ ಈಸ್ ಇನ್ ಕಲಕ್ಕಡ್ ಮುಂಡಂತುರೈ. ಓಕೆ, ಸೊ ಲಯನ್ ಟೇಲ್ಡ್ ಮೆಕಾಕ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ. ಸೊ ಸಿಂಹಬಾಲದ ಕೋತಿಯ ವನ್ಯಜೀವಿ ಧಾಮ ಎಲ್ಲಿದೆ ಅಂತಂದರೆ ಕಲಕ್ಕಡ್ ಮುಂಡಂತುರೈ. ಸೊ ಲಯನ್ ಟೇಲ್ಡ್ ಮೆಕಾಕ. ಓಕೆ, ಸೊ ಇಷ್ಟು ಇದ್ರ ಬಗ್ಗೆ ತಿಳ್ಕೊಂಡಿರಬೇಕು. ಕಲಕ್ಕಡ್ ಮುಂಡಂತುರೈ. ಓಕೆ, ಸೊ ಇದೊಂದು ವಿರಳ ಒಂದು ಪ್ರಭೇದ. ಎಂಥ ಪ್ರಭೇದ? ಪತಂಗ ಅಂತಂದರೆ ಆಲ್ಮೋಸ್ಟ್ ಒಂದು ಸೊ ಚಿಟ್ಟೆ ಥರನೇ ಇರುತ್ತೆ. ಓಕೆ, ಆದರೆ ಚಿಟ್ಟೆ ಇಲ್ಲ, ಮಾತ್ ಸ್ಪೀಷೀಸ್. ಸೊ ಇದರ ಸೈಂಟಿಫಿಕ್ ನೇಮ್ ಇದಿದೆ, ಅಗತ್ಯ ಇಲ್ಲ. ಭಾರತದಲ್ಲಿ ಮೊದಲ ಬಾರಿಗೆ, ಓಕೆ, ಫಸ್ಟ್ ಟೈಮ್ ವಿ ಹ್ಯಾವ್ ಡಿಸ್ಕವರ್ಡ್ ದಿಸ್ ಸ್ಪೀಷೀಸ್ ಇನ್ ಇಂಡಿಯಾ. 127 ವರ್ಷದಿಂದ ಶ್ರೀಲಂಕಾದಲ್ಲಿತ್ತು. ಅದಕ್ಕೆ ನೋಡಿ ಸಿಲೋನಿಕಾ ಅಂತ ಕೊಟ್ಟಿದ್ದಾರೆ ಹೆಸರು, ಸೈಂಟಿಫಿಕ್ ನೇಮು ಸಿಲೋನಿಕಾ. ಓಕೆ, ಶ್ರೀಲಂಕಾದಲ್ಲಿ ಇತ್ತಲ್ಲ, ಸೊ ಇಟ್ ಹ್ಯಾಸ್ ಡಿರೈವ್ಡ್ ಇಟ್ಸ್ ನೇಮ್ ಫ್ರಮ್ ಶ್ರೀಲಂಕಾ, ರೈಟ್? ಸೊ ಈ ಒಂದು ಕಲಕ್ಕಡ್ ಮುಂಡಂತುರೈ ಎಲ್ಲಿದೆ ಅಂತಂದರೆ ತಮಿಳ್ನಾಡಲ್ಲಿದೆ. ಇದರ ಒಂದು ಮಹತ್ವ ಏನು, ಸಿಗ್ನಿಫಿಕೆನ್ಸ್ ಏನು ಅಂತಂದರೆ ಇಟ್ ಈಸ್ ಫಸ್ಟ್ ಟೈಗರ್ ರಿಸರ್ವ್ ಇನ್ ಇಂಡಿಯಾ. ಓಕೆ, 1962 ಅಲ್ಲಿ. ಸೊ ನೆಕ್ಸ್ಟ್ ಇದಕ್ಕೆ
ಇನ್ನೊಂದೇನಪ್ಪ ಅಂದರೆ ರಿವರ್ ಸ್ಯಾಂಕ್ಚುರಿ ಅಂತ ಕರಿತೀವಿ, 13ಕ್ಕೂ ಹೆಚ್ಚು ನದಿಗಳು ಇಲ್ಲಿ ಉಗಮವಾಗುತ್ತೆ. ಸೊ ಆ ನಂತರ ಇಲ್ಲಿ ಲಯನ್ ಟೇಲ್ಡ್ ಮೆಕಾಕ ಸ್ಯಾಂಕ್ಚುರಿ ಕೂಡ ಇದೆ. ಓಕೆ, ಸಿಂಹಬಾಲಕೋತಿಯ ವನ್ಯಜೀವಿ ಧಾಮ ಕೂಡ ಇದೆ. ಸೊ ಈ ಒಂದು ಕಲಕ್ಕಡ್ ಮುಂಡಂತುರೈ ನಮ್ಮ ಈ ಒಂದು ತಮಿಳುನಾಡಿನ ಮೊದಲ ಹುಲಿ ಸಂರಕ್ಷಿತ ಅರಣ್ಯ ಕೂಡ ಆಗಿತ್ತು. ನಮ್ಮ ಕರ್ನಾಟಕದಲ್ಲಿ ಎಷ್ಟು ಹುಲಿ ಸಂರಕ್ಷಿತ ಅರಣ್ಯಗಳಿದೆ? ಸೊ ನಮ್ಮ ಕರ್ನಾಟಕದ ಮೊದಲ ಹುಲಿ ಸಂರಕ್ಷಿತ ಅರಣ್ಯ ಯಾವುದು ಅನ್ನೋದನ್ನು ಸ್ವಲ್ಪ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ. ಓಕೆ, ಸೊ ನೆಕ್ಸ್ಟ್ ಬಂದು ಗ್ರೇಟ್ ಇಂಡಿಯನ್ ಬಸ್ಟರ್ಡ್. ಎಲ್ಲ ಎನ್ವಿರಾನ್ಮೆಂಟಲ್ ಟಾಪಿಕ್ಸ್ನ ಫಸ್ಟು ಕವರ್ ಮಾಡಿಬಿಡ್ತೀನಿ. ಸೊ ದೆನ್ ಐ ವಿಲ್ ಕಮ್ ಟು ಸೈನ್ಸ್ ಟಾಪಿಕ್ಸ್, ದೆನ್ ಕರ್ನಾಟಕ ಟಾಪಿಕ್ಸ್, ಈ ಥರ ಮುಗಿಸ್ಕೊಂಡು ಹೋಗ್ತೇನೆ. ಇದಕ್ಕೆ ಕನ್ನಡದಲ್ಲಿ ಹೆಬ್ಬಕ್ಕ ಅಂತ ಕೂಡ ಕರಿತೀವಿ. ಹೆಬ್ಬಕ್ಕ ಬಂದು ಹೆವಿಯೆಸ್ಟ್ ಫ್ಲೈಯಿಂಗ್ ಬರ್ಡ್. ಓಕೆ, ಸೊ ಈ ಒಂದು ಹೆಚ್ಚು ತೂಕವಿರುವಂಥ ಹಾರುವ ಪಕ್ಷಿ, ಆದರೆ ತೂಕನೂ ಕೂಡ ಇದೆ. ಓಕೆ, ಸೊ ಈ ಒಂದು ಹೆಬ್ಬಕ್ಕ ಬಂದು ಇಟ್ ಈಸ್ ಎ ಕ್ರಿಟಿಕಲಿ ಎಂಡೇಂಜರ್ಡ್ ಸ್ಪೀಷೀಸ್. ಕ್ರಿಟಿಕಲಿ ಎಂಡೇಂಜರ್ಡ್ ಅಂದರೆ ತೀವ್ರ ಅಳಿವಿನ ಅಂಚಿನಲ್ಲಿರುವಂತಹ ಒಂದು ಪ್ರಭೇದ ಪಕ್ಷಿ ಇದು. ಓಕೆ, ಇಟ್ಸ್ ಎ ಬರ್ಡ್, ಹೆವಿಯೆಸ್ಟ್ ಫ್ಲೈಯಿಂಗ್ ಬರ್ಡ್, ಹಾರಬಲ್ಲಂತಹ ಒಂದು ಪಕ್ಷಿ, ಆದರೆ ತೂಕ ಕೂಡ ಇದೆ. ಸೊ ಈಗ ಆಸ್ಟ್ರಿಚ್ ಇದೆ, ಎಮ್ಮು ಇದೆ, ಸೊ ಇವೆಲ್ಲ ಕೂಡ ಹಾರ್ಲಿಕ್ಕಾಗಲ್ಲ, ಬಟ್ ಇದು ಹಾರಬಲ್ಲಂತಹ ಒಂದು ಪಕ್ಷಿ, ರೈಟ್? ಸೊ ಈ ಒಂದು ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಯಾಕೆ ನ್ಯೂಸಲ್ಲಿದೆ ಅಂತಂದರೆ ತುಂಬ ಸರಿ ಆಗಾಗ ನ್ಯೂಸಲ್ಲಿ ಇದ್ದೇ ಇರುತ್ತೆ. ಇದರ ಸಂಖ್ಯೆ ಎಷ್ಟು ಕ್ಷೀಣಿಸಿದೆ ಗೊತ್ತಾ? ಲೆಸ್ ದ್ಯಾನ್ 150, 150ಕ್ಕೂ ಕಮ್ಮಿ ಆಗಿದೆ. ಸೊ ಇದಿರೋದು ಪಾಕಿಸ್ತಾನದಲ್ಲಿ ಮತ್ತು ಇಂಡಿಯಾದಲ್ಲಿ. ಎಸ್ಪೆಷಲಿ ಇಂಡಿಯಾದಲ್ಲಿ ಎಲ್ಲಿ ಗೊತ್ತಾ? ರಾಜಸ್ಥಾನ್ ಮತ್ತು ಗುಜರಾತ್. ಸೊ ಎಸ್ಪೆಷಲಿ ಈಗ ರಾಜಸ್ಥಾನದಲ್ಲಿ ಡೆಸರ್ಟ್ ಮತ್ತು ಕಿಯೋಲಾಡಿಯೋ ನ್ಯಾಷನಲ್ ಪಾರ್ಕ್ಸಲ್ಲಿ ಸೊ ಈ ಒಂದು ಹೆಬ್ಬಕ್ಕಗಳನ್ನು ನಾವು ಕಾಣ್ಬೋದು. ಅದು ತುಂಬ ಕಡಿಮೆ ಒಂದು ಸಂಖ್ಯೆಯಲ್ಲಿ, ರೈಟ್? ಸೊ ಇದರ ಒಂದು ಉಳಿವಿಗಾಗಿ, ಇದರ ಸಂರಕ್ಷಣೆಗಾಗಿ ಹಲವಾರು ಕ್ರಮಗಳನ್ನು ಸರ್ಕಾರ ಕೂಡ ಕೈಗೊಳ್ತಾ ಇದೆ. ಸೊ ಅಷ್ಟೇ ಅಲ್ಲ, ನ್ಯಾಯಾಂಗ ಕೂಡ ಈ ವಿಷಯದಲ್ಲಿ ವಿಶೇಷ ಆಸಕ್ತಿಯನ್ನು ಕೂಡ ವಹಿಸ್ತಾ ಇದೆ. ಓಕೆ, ಸೊ ಯಾಕಂದರೆ ಸುಪ್ರೀಂ ಕೋರ್ಟು ಲಾಸ್ಟಿಗೆ ಹೇಳಿತ್ತು, ನೋಡ್ರಪ್ಪ ನೀವು ಪ್ರಾಜೆಕ್ಟ್ ಟೈಗರ್ ತೊಗೊಂಡು ಬಂದ್ರಲ್ಲ, ಅದೇ ಥರ ಇದನ್ನು ತೊಗೊಂಡು ಬನ್ನಿ, ಪ್ರಾಜೆಕ್ಟ್ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಅಂತ ತೊಗೊಂಡ್ಬನ್ನಿ. ಪ್ರಾಜೆಕ್ಟ್ ಟೈಗರ್ ತರೋಕ್ಕಿಂತ ಮುಂಚೆ ಹುಲಿಗಳ ಸಂಖ್ಯೆ ಕ್ಷೀಣಿಸ್ತಾ ಇತ್ತು. ಓಕೆ, ಸೊ ಆ ನಂತರ ವೃದ್ಧಿ ಆಗ್ತಾ ತೊಡಗ್ತು. ಅದೇ ಥರ ಅದೇ ಮಾದರಿಯಲ್ಲಿ ಸೊ ಪ್ರಾಜೆಕ್ಟ್ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಅಂತ ತೊಗೊಂಡು ಬನ್ನಿ, ಸೊ ದಟ್ ವಿ ಕ್ಯಾನ್ ಇನ್ಕ್ರೀಸ್ ದ ನಂಬರ್ ಆಫ್ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ಸ್. ಓಕೆ, ಯಾಕಂದರೆ ತೀವ್ರ ಅಳಿವಿನ ಅಂಚಿನಲ್ಲಿದೆ. ಮೊದಲಿಗೆ ಕರ್ನಾಟಕದಲ್ಲೂ ಸ್ವಲ್ಪ ಇದ್ವು. ಓಕೆ, ಇವಾಗ ಕರ್ನಾಟಕದಲ್ಲೂ ಕೂಡ ಅವು ಪರೀಕ್ಷಾಗಿದ್ದವು. ಮೊದಲು ಕರ್ನಾಟಕದಲ್ಲಿ ಯಾವ ಸ್ಯಾಂಕ್ಚುರಿಲಿತ್ತು ಅಂತ, ಯಾವ ವೈಲ್ಡ್ ಲೈಫ್ ಸ್ಯಾಂಕ್ಚುರಿಲಿತ್ತು ಅಂತ ಅನ್ನೋದನ್ನು ನೀವು ಹೇಳಬೇಕಾಗತ್ತೆ. ಓಕೆ, ಸೊ ಈಗಿರೋದು ಬರೀ ರಾಜಸ್ಥಾನ್ ಮತ್ತು ಗುಜರಾತಲ್ಲಿ. ಓಕೆ, ಈ ಪಕ್ಷಿಗಳು ಹಾರಬಲ್ಲವು ಅಂತ ಹೇಳಿದೆ. ಓಕೆ, ಹಾರಬೇಕಾದ್ರೆ ಈ ಒಂದು ಎಲೆಕ್ಟ್ರಿಕ್ ಪೋಲ್ಸ್ ಅಥವಾ ಎಲೆಕ್ಟ್ರಿಕ್ ಲೈನ್ಸಿಗೆ ಡಿಕ್ಕಿ ಹೊಡೆದು ಸೊ ತುಂಬ ಸರಿ ಎಲೆಕ್ಟ್ರಿಕ್ಯೂಷನ್ ಆಗಿ ಓಕೆ ಸೊ ಕೊಲಿಷನ್ ಆಗಿ ಸಾವನ್ನಪ್ತಿದ್ವು. ಸೊ ಈ ನಿಟ್ಟಿನಲ್ಲಿ ಸುಪ್ರೀಂ ಕೋರ್ಟ್ ಹಸ್ತಕ್ಷೇಪ ಮಾಡಿ ಓಕೆ ಏನಂತ ಹೇಳ್ತು ನೋಡಿ, ಸುಪ್ರೀಂ ಕೋರ್ಟ್ ಹ್ಯಾಸ್ ಇಂಟರ್ವೀನ್ಡ್ ಆ್ಯಂಡ್ ಇಟ್ ಹ್ಯಾಸ್ ಸೆಡ್ ದಟ್ ಪ್ಲೀಸ್ ಪ್ರೊಟೆಕ್ಟ್ ದೀಸ್ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಬೈ ಬ್ರಿಂಗಿಂಗ್ ಪ್ರಾಜೆಕ್ಟ್ ಗ್ರೇಟ್ ಇಂಡಿಯನ್ ಬಸ್ಟರ್ಡ್. ಓಕೆ, ಮತ್ತು ಎರಡನೇದು ಏನು ಹೇಳ್ತು ಅಂದರೆ ನೋಡಿ, ಈ ಒಂದು ಎಲೆಕ್ಟ್ರಿಕ್ ಲೈನ್ಸ್ ಏನು ಹೋಗ್ತಿದೆಯಲ್ಲ, ಸೊ ಇದನ್ನು ಒಂದು ತುಂಬ ಮೇಲಕ್ಕೆ ಎತ್ತರಕ್ಕೆ ಓವರ್ ಹೆಡ್ ಹಾಕಬೇಕು, ಇಲ್ಲ ಅದನ್ನು ಅಂಡರ್ಗ್ರೌಂಡಿಗೆ ಹಾಕಬೇಕು. ಓಕೆ, ಸೊ ಅಂಡರ್ಗ್ರೌಂಡಿಗೆ ಹಾಕಿ, ಇಲ್ಲ ಅಂತಂದರೆ ಸೊ ತುಂಬ ಎತ್ತರಕ್ಕೆ ಹಾಕಿ ಅಂತ, ಓವರ್ ಹೆಡ್ ಹಾಕಿ ಅಂತ ಅಂದ್ಬಿಟ್ಟು. ಅದಕ್ಕೆ ಈಗ ಸೆಂಟ್ರಲ್ ಎಲೆಕ್ಟ್ರಿಸಿಟಿ ಅಥಾರಿಟಿ ಒಂದು ಡ್ರಾಫ್ಟ್ ತಂದಿದೆ. ಓಕೆ, ರೆಗ್ಯುಲೇಷನ್ ಡ್ರಾಫ್ಟ್ ಅಂತ ತಂದಿದೆ 2024 ಮಾರ್ಚಲ್ಲಿ. ಸೊ ಏನಪ್ಪ ಅಂತಂದರೆ ಅಡಾಪ್ಟಿಂಗ್ ದೀಸ್ ಎಲೆಕ್ಟ್ರಿಕ್ ಲೈನ್ಸ್ ಅಂಡರ್ಗ್ರೌಂಡ್ ಆರ್ ಓವರ್ ಹೆಡ್. ಓಕೆ, ಸುಪ್ರೀಂ ಕೋರ್ಟ್ ಚಾಟಿ ಬೀಸಿದ ನಂತರ ಎಚ್ಚೆತ್ಕೊಂಡಿದೆ. ಓಕೆ, ಸೊ ಸೆಂಟ್ರಲ್ ಕೇಂದ್ರೀಯ ಒಂದು ವಿದ್ಯುತ್ ಪ್ರಾಧಿಕಾರ ಸೊ ಕೆಲವೊಂದು ನಿಯಂತ್ರಣ ಕರಡನ್ನು ತಂದು ಹೊಸದಾಗಿ ರೆಗ್ಯುಲೇಟ್ ಮಾಡಿ ಅಥವಾ ಸೊ ಕೆಲವು ತಿದ್ದುಪಡಿ ತಂದು ಈಗ ಒಂದು ಎಲೆಕ್ಟ್ರಿಕ್ ಲೈನ್ಸನ್ನು ಸೊ ಅಂಡರ್ಗ್ರೌಂಡಲ್ಲಿ ಅಥವಾ ಸೊ ಓವರ್ ಹೆಡ್ ತುಂಬ ಎತ್ತರಕ್ಕೆ ಹಾಕುವಂತೆ ನಿರ್ದೇಶಿಸಿದೆ ಮತ್ತು ಕರಡನ್ನು ರಚಿಸಿದೆ. ಓಕೆ, ಸೊ ಹಾಗಾಗಿ ಇದು ಸುದ್ದಿಯಲ್ಲಿದೆ. ಸೊ ದಿಸ್ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಇಸ್ ಕಾಲ್ಡ್ ಆಸ್ ಸ್ಟೇಟ್ ಬರ್ಡ್ ಆಫ್ ರಾಜಸ್ಥಾನ್. ರಾಜಸ್ಥಾನದ ರಾಜ್ಯ ಪಕ್ಷಿ, ಕರೆಕ್ಟಾ? ಹೆವಿಯೆಸ್ಟ್ ಫ್ಲೈಯಿಂಗ್ ಬರ್ಡ್, ಸೊ ಹೆಚ್ಚು ತೂಕವಿರುವ ಹಾರಬಲ್ಲಂತಹ ಪಕ್ಷಿ. ಓಕೆ,
ಸೊ ಇದರ ಒಂದು ಸಂರಕ್ಷಣೆ ಕ್ರಿಟಿಕಲಿ ಎಂಡೇಂಜರ್ಡ್ IUCN ಹೇಳಿದೆ. IUCN ಅಂದರೆ ಗೊತ್ತಿದೆ ನಿಮಗೆ, ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ ಅಂಡ್ ನ್ಯಾಚುರಲ್ ಸ್ಪೀಶೀಸ್. ಓಕೆ, IUCN. ಸೊ ಇದು ಹೇಳುತ್ತೆ ಯಾವ ಒಂದು ಪ್ರಭೇದ ತೀವ್ರ ಅಳಿವಿನ ಅಂಚಿನಲ್ಲಿದೆ, ಅಪಾಯದ ಅಂಚಿನಲ್ಲಿದೆ, ಓಕೆ, ನಶಿಸಿ ಹೋಗುವ ಅಂಚಿನಲ್ಲಿದೆ, ಸಂಪೂರ್ಣವಾಗಿ ಕಣ್ಮರೆಯಾಗಿದೆ, ಎಕ್ಸ್ಟಿಂಕ್ಟ್ ಆಗಿರೋದು ಯಾವುದು, ಕ್ರಿಟಿಕಲಿ ಎಂಡೇಂಜರ್ಡ್ ಯಾವುದು, ಎಂಡೇಂಜರ್ಡ್ ಯಾವುದು ಅನ್ನೋದನ್ನು ದಾಖಲಿಸೋದು ಯಾವುದು ಅಂತಂದರೆ IUCN. ಅದರ ಒಂದು ಕೆಂಪು ದತ್ತಾಂಶ ಪುಸ್ತಕ ಅಥವಾ ರೆಡ್ ಡೇಟಾ ಬುಕ್ ಅಂತ ಇರುತ್ತೆ. ಸೊ ಅದರಲ್ಲಿ ದಾಖಲು ಮಾಡ್ಕೊಂಡು ಹೋಗುತ್ತೆ. ಸೊ ಅದರ ಪ್ರಕಾರ ಇಟ್ ಈಸ್ ಕ್ರಿಟಿಕಲಿ ಎಂಡೇಂಜರ್ಡ್ ಸ್ಪೀಶೀಸ್. ತುಂಬ ಸರಿ, 2-3 ಸರಿ ಈ ಒಂದು UPSC ಕ್ವಶನ್ ಪೇಪರ್ಸಲ್ಲೂ ಕೂಡ ಇದು ರಿಪೀಟ್ ಆಗಿದೆ. ವೆರಿ ಇಂಪಾರ್ಟೆಂಟ್. ಸೊ ನೆಕ್ಸ್ಟ್ ಮುದುಮಲೈ ಟೈಗರ್ ರಿಸರ್ವ್. ಮುದುಮಲೈ ಇದು ಯಾಕೆ ನ್ಯೂಸಲ್ಲಿದೆ? ತುಂಬ ಇಂಪಾರ್ಟೆಂಟ್ ಇದು. ಯಾಕೆ ಗೊತ್ತಾ? ಸೊ ಈ ಒಂದು ಐತಿಹಾಸಿಕ ಸಾಧನೆ ಸಿನಿಮಾ ಕ್ಷೇತ್ರದಲ್ಲಿ, ಓಕೆ, ಆಸ್ಕರ್ ಪ್ರಶಸ್ತಿ ಯಾವುದಕ್ಕೆ ಬಂದಿದ್ದು? ಎಲಿಫೆಂಟ್ ವಿಸ್ಪರ್ಸ್. ಸೊ ಆನೆ ಪಿಸುಗುಟ್ಟಿದಾಗ ಅಂತ. ಓಕೆ, ಸೊ ಈ ಒಂದು ಕಂಪ್ಲೀಟ್ ಚಿತ್ರೀಕರಣ ಡಾಕ್ಯುಮೆಂಟ್ರಿ ಎಲ್ಲಿ ಮಾಡಿದ್ದು ಗೊತ್ತಾ? ಸಾಕ್ಷ್ಯಚಿತ್ರ ಅದರ ಚಿತ್ರೀಕರಣ ಎಲ್ಲಿ ಮಾಡಿದ್ದು ಗೊತ್ತಾ? ಇಲ್ಲೇನೆ, ಮುದುಮಲೈ ಟೈಗರ್ ರಿಸರ್ವ್. ಸೊ ಇದ್ರ ಬಗ್ಗೆ ಕೊಡ್ತಾರೆ. ಎಲ್ಲರೂ ಕೂಡ ಆಸ್ಕರ್ ಪ್ರಶಸ್ತಿನ ಬೈಹಾಟ್ ಹಾಕೊಂಡಿರ್ತಾರೆ. ಓಕೆ, ಸೊ ಬಟ್ ಅವರು ಕೇಳೋದು ಮುದುಮಲೈ ಟೈಗರ್ ರಿಸರ್ವ್ ಬಗ್ಗೆ. ಓಕೆ, ಸೊ ಇದು ಆ್ಯಕ್ಚುಲಿ ಇರೋದು ತಮಿಳ್ನಾಡಲ್ಲಿ, ಆದರೆ ಇಟ್ ಈಸ್ ಎ ಟ್ರೈ ಜಂಕ್ಷನ್ ಆಫ್ ಕರ್ನಾಟಕ, ಕೇರಳ, ತಮಿಳ್ನಾಡು. ಓಕೆ, ಕರ್ನಾಟಕ, ಕೇರಳ, ತಮಿಳ್ನಾಡಿನ ಒಂದು ತ್ರಿಸಂಗಮ ಅಂತ, ಅಥವಾ ತ್ರಿವೇಣಿ ಸಂಗಮ. ಓಕೆ, ಇದನ್ನು ಹೇಳ್ತೀವಲ್ಲ ಕುಂಭಮೇಳ. ಓಕೆ, ಸೊ ಗಂಗಾ, ಯಮುನಾ, ಸರಸ್ವತಿ ಅದರ ಒಂದು ತ್ರಿವೇಣಿ ಸಂಗಮ ಅಂತ ಆ ಥರ. ಸೊ ತಮಿಳ್ನಾಡು, ಕೇರಳ ಮತ್ತು ಕರ್ನಾಟಕ, ಸೊ ಈ ಒಂದು 3 ರಾಜ್ಯಗಳ ನಡುವೆ ಈ ಒಂದು ಮಧುಮಲೈ ಅಥವಾ ಮುದುಮಲೈ ಟೈಗರ್ ರಿಸರ್ವ್ ಕಂಡುಬರುತ್ತೆ. ಓಕೆ, ಇಟ್ ಈಸ್ ಲೊಕೇಟೆಡ್ ಇನ್ ಟ್ರೈ ಜಂಕ್ಷನ್ ಆಫ್ ದೀಸ್ 3 ಸ್ಟೇಟ್ಸ್. ಇಂಪಾರ್ಟೆಂಟ್. ಓಕೆ, ಸೊ ಇಲ್ಲಿ ಯಾಕೆ ಆ ಒಂದು ಆನೆ ಚಿತ್ರೀಕರಣ ಮಾಡಿದ್ದಾರೆ ಅಂದರೆ, ಇಟ್ಸ್ ಎನ್ ಹುಲಿ ಸಂರಕ್ಷಿತ ಅರಣ್ಯ ಆಗಿದ್ರೂ ಕೂಡ ಮುಖ್ಯವಾಗಿ ಕಂಡು ಬರುವಂತಹ 2 ಪ್ರಭೇದಗಳು ಯಾವುದು ಗೊತ್ತಾ? ಒಂದು ಟೈಗರ್, ಇನ್ನೊಂದು ಎಲಿಫೆಂಟ್. ಆನೆ ಮತ್ತು ಹುಲಿ ಈ ಒಂದು ಹೆಚ್ಚಾಗಿ ಕಂಡು ಬರುವಂತಹ 2 ಮುಖ್ಯ ಪ್ರಭೇದಗಳು. ಓಕೆ, ಈ ಒಂದು ಟೈಗರ್ ರಿಸರ್ವ್ ಬಗ್ಗೆ ಸ್ವಲ್ಪ ತಿಳ್ಕೊಬೇಕಾಗುತ್ತೆ. ಇಟ್ ಈಸ್ ಎ ಪಾರ್ಟ್ ಆಫ್ ನೀಲಗಿರಿ ಬಯೋಸ್ಪಿಯರ್ ರಿಸರ್ವ್. ಓಕೆ, ಸೊ ನೀಲಗಿರಿ ಜೈವಿಕ ವೈವಿಧ್ಯತಾ ಗೋಳ ಅಂತ ಅಂದ್ಬಿಟ್ಟು, ಸೊ ಅಲ್ಲಿ ಈ ಒಂದು ಮುದುಮಲೈ ಕಂಡುಬರುತ್ತೆ. ನಿಮಗೆ ಮುದುಮಲೈ ಟೈಗರ್ ರಿಸರ್ವ್ ಕೆಳಗಿನ ಯಾವ ಒಂದು ಬಯೋಸ್ಪಿಯರ್ ರಿಸರ್ವ್ ಅಲ್ಲಿ ಕಂಡು ಬರುತ್ತೆ ಅಂತ ಕೇಳ್ಬೋದು. ಓಕೆ, ಇಟ್ ಈಸ್ ಪ್ರೆಸೆಂಟ್ ಇನ್ ನೀಲಗಿರಿ ಜೀವಗೋಳ ಅಥವಾ ಜೈವಿಕ ವೈವಿಧ್ಯತಾ ಗೋಳ, ಬಯೋಸ್ಪಿಯರ್ ರಿಸರ್ವ್. ಓಕೆ, ಇಲ್ಲಿ ಕಂಡು ಬರುತ್ತೆ. ನೀಲಗಿರಿ ಗೊತ್ತಲ್ಲ ನಿಮಗೆ. ಸೊ ನಮ್ಮಲ್ಲಿ ಇವಾಗ ಒಟ್ಟು ಇರುವಂತಹ ಬಯೋಸ್ಪಿಯರ್ ರಿಸರ್ವ್ಸ್ ಅಲ್ಲಿ ದಿಸ್ ಇಸ್ ದ ಫಸ್ಟ್ ಬಯೋಸ್ಪಿಯರ್ ರಿಸರ್ವ್, ಭಾರತದ ಮೊಟ್ಟ ಮೊದಲ ಜೈವಿಕ ವೈವಿಧ್ಯತಾ ಗೋಳ ಅಂತ ಯಾವ್ದಾದ್ರು ಹೇಳೋದಾದ್ರೆ ದಟ್ ಈಸ್ ನೀಲಗಿರಿ. ಓಕೆ, ಸೊ ನೆಕ್ಸ್ಟ್ ಇಲ್ಲಿ ಇನ್ನೊಂದು ಏನಪ್ಪ ತಿಳ್ಕೋಬೇಕು ಅಂತಂದರೆ, ಈ ಒಂದು ಪ್ರದೇಶದಲ್ಲಿ ವಿಶಿಷ್ಟವಾದ ಹುಲ್ಲಿದೆ ಅಂತೆ. ಯಾವ್ದು ಗೊತ್ತದು? ಎಲಿಫೆಂಟ್ ಗ್ರಾಸ್. ಅಂದರೆ ಉದ್ದುದ್ದಕ್ಕಿದೆಯಂತೆ ಅದೊಂದು ಟೈಗರ್ ರಿಸರ್ವಲ್ಲಿ ಹುಲ್ಲು ಉದ್ದುದ್ದಕ್ಕಿದೆಯಂತೆ, ಅದನ್ನು ಎಲಿಫೆಂಟ್ ಗ್ರಾಸ್ ಅಂತ. ಸೊ ಹಾಗಾಗಿ ಇಲ್ಲಿ ಎಲಿಫೆಂಟ್ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಕಂಡುಬರುತ್ತೆ ಅಂತ. ಗ್ರಾಸ್ ಲ್ಯಾಂಡ್ನ ಒಂದು ಹೆಲ್ತನ್ನು ಇಂಡಿಕೇಟ್ ಮಾಡೋದು ಕೂಡ ಸೊ ಈ ಒಂದು ನಂಬರ್ ಆಫ್ ಎಲಿಫೆಂಟ್ಸ್ ಅಥವಾ ಟೈಗರ್ಸ್ ಅವುಗಳ ಸಂಖ್ಯೆ ಮೇಲೆ ಗ್ರಾಸ್ ಲ್ಯಾಂಡ್ ಸುಸ್ಥಿತಿಯಲ್ಲಿ ಇದೆಯೋ ಇಲ್ವೋ ಅನ್ನೋದು ಕೂಡ ನಾವು ತಿಳ್ಕೊಬೋದು. ಓಕೆ, ಸೊ ನೆಕ್ಸ್ಟು ಈ ಒಂದು ಆನೆ ಪಿಸುಗುಟ್ಟಿದಾಗ ಅನ್ನುವಂತಹ ಒಂದು ಕಾನ್ಸೆಪ್ಟ್ ಏನಿದೆ, ಸೊ ಬಹಳ ಭಾವನಾತ್ಮಕವಾದ ವಿಷಯ. ಓಕೆ, ಸೊ ಒಂದು ಆನೆನ ತುಂಬ ರಕ್ತ ಸಿಗ್ದ ಆನೆ, ನಾಯಿ ಅಟ್ಯಾಕ್ ಮಾಡಿ ಸೊ ಆನೆ ಎಲ್ಲ ಫುಲ್ಲು ಇಟ್ ಹ್ಯಾಸ್ ಬಿಕಮ್ ವೂಂಡೆಡ್. ಓಕೆ, ಸೊ ಗಾಯಗಳಾಗಿ ರಕ್ತ ಸುರಿತಾ ಇರುತ್ತೆ. ಅಂತಹ ಆನೆನ ರೆಸ್ಕ್ಯೂ ಮಾಡಿದಂತಹ ಬೆಳ್ಳಿ. ಓಕೆ, ಸೊ ಇಬ್ಬರು ಅಲ್ಲಿರುವಂತಹ ಆದಿವಾಸಿಗಳು ಸೊ ಅದನ್ನು ತುಂಬ ಪ್ರೀತಿಯಿಂದ ಸೊ ವಿಶ್ವಾಸದಿಂದ ನೋಡ್ಕೊಳ್ತಾರೆ. ಸೊ ಆ ಒಂದು ಪ್ರಾಣಿ ಮತ್ತು ಮನುಷ್ಯರ ನಡುವಿರುವಂತಹ ಒಂದು ನಂಟು ಬಾಂಧವ್ಯ, ಸೊ ಆ ಒಂದು ಪ್ರೀತಿಯನ್ನು ಅತ್ಯಂತ ಅಚ್ಚುಕಟ್ಟಾಗಿ ಸೊ ಈ ಒಂದು ಸಾಕ್ಷ್ಯಚಿತ್ರದಲ್ಲಿ ತೋರಿಸಲಾಗಿದೆ. ಓಕೆ, ಸೊ ಎನಿವೆ,
ಸೊ ಈಗ ನೆಕ್ಸ್ಟು ಕೆಲವು ಸೈನ್ಸ್ ಟಾಪಿಕ್ಸ್ ಈ ಒಂದು ವಾರದಲ್ಲಿರುವಂತಹ ವಿಜ್ಞಾನ ಮತ್ತು ತಂತ್ರಜ್ಞಾನದ ವಿಷಯಗಳನ್ನು ನೋಡೋಣ. ಸೊ ಇದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದರಲ್ಲಿ MRSAM ನೋಡಿ, ಸುದ್ದಿಯಲ್ಲಿರೋದು ಬಂದು ನಿರ್ಭಯ್ ಇದೆ, ಮೆಗಾಟ್ರೋಪಿಕ್ಯೂ ಇದೆ, ಸೊ ಮತ್ತು H3N2 ಇದೆ, ತುಂಬ ಇಂಪಾರ್ಟೆಂಟ್, ಇನ್ಫ್ಲೂಯೆನ್ಸಾ ಫೀವರ್. ಓಕೆ, ಸೊ ಇದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಕವರ್ ಮಾಡ್ತಿದ್ದೀನಿ. ಸೊ ಇವಾಗ MRSAM ಅಥವಾ ಮೀಡಿಯಂ ರೇಂಜ್ ಸರ್ಫೇಸ್ ಟು ಏರ್ ಮಿಸೈಲ್, ಮಧ್ಯಮ ವ್ಯಾಪ್ತಿಯ ಭೂಮಿಯಿಂದ ಆಕಾಶಕ್ಕೆ ಚಿಮ್ಮುವ ಕ್ಷಿಪಣಿ ಅಂತ. ಮಧ್ಯಮ ವ್ಯಾಪ್ತಿಯ ಭೂಮಿಯಿಂದ ಆಕಾಶಕ್ಕೆ ಚಿಮ್ಮುವಂತಹ ಕ್ಷಿಪಣಿ. ಓಕೆ, ಮಧ್ಯಮ ವ್ಯಾಪ್ತಿ ಅಂತಂದರೆ ಸೊ ಅದರ ರೇಂಜ್. ಓಕೆ, ಸೊ ತುಂಬ ಹೈ ರೇಂಜು ಅಲ್ಲ ಅಥವಾ ಶಾರ್ಟ್ ರೇಂಜು ಅಲ್ಲ, ಮಧ್ಯಮ ವ್ಯಾಪ್ತಿ. ಎಷ್ಟು ಅಂತಂದರೆ ಇಟ್ ಈಸ್ 1000 to 3000 ಕಿಲೋಮೀಟರ್. ಸೊ ಸರ್ಫೇಸ್ ಟು ಏರ್ ಮಿಸೈಲ್ ಅಥವಾ ಭೂ ಮೇಲ್ಮೈಯಿಂದ ಆಕಾಶಕ್ಕೆ ಚಿಮ್ಮುವ ಕ್ಷಿಪಣಿ. ಓಕೆ, ಸೊ ಭೂ ಮೇಲ್ಮೈ ಅಂತಂದರೆ ನೋಡಿ, ಭೂಮಿ ಮೇಲೆ ಒಂದು INS ವಿಶಾಖಪಟ್ಟಣಂ ಅಂತ ಇರುತ್ತೆ ಶಿಪ್. ಓಕೆ, INS ವಿಶಾಖಪಟ್ಟಣಂ ಮೂಲಕ, ಓಕೆ, ಇಂಡಿಯನ್ ನೇವಲ್ ಶಿಪ್. ಸೊ ವಿಶಾಖಪಟ್ಟಣಂ ಮೂಲಕ ಈ ಒಂದು ಕ್ಷಿಪಣಿಯನ್ನು ಉಡಾವಣೆ ಮಾಡಲಾಗುತ್ತೆ. ಓಕೆ, ಸೊ ಯಾವುದರಿಂದ ಉಡಾವಣೆ ಮಾಡ್ತಿದ್ವಿ MRSAM ಅಂತಂದರೆ ವಿಶಾಖಪಟ್ಟಣಂ, INS ವಿಶಾಖಪಟ್ಟಣಂ ಮೂಲಕ. ಓಕೆ, INS ವಿಶಾಖಪಟ್ಟಣಂ ಮೂಲಕ ಈ ಒಂದು ಕ್ಷಿಪಣಿಯನ್ನು ಲಾಂಚ್ ಮಾಡ್ತಿದ್ದೀವಿ. ಸೊ ಇದನ್ನು ಡೆವಲಪ್ ಮಾಡಿದವರು ಯಾರು ಅಂತಂದರೆ DRDO ಮತ್ತು ಇಸ್ರೇಲ್ ಏರ್ ಸ್ಪೇಸ್ ಇಂಡಸ್ಟ್ರೀಸ್. ಅಂದರೆ ನಿಮ್ಮ ಕ್ವಶನ್ ಯಾವ ರೀತಿ ಬರುತ್ತೆ ಅಂತಂದರೆ, ಯಾವ ದೇಶದ ಸಹಯೋಗದೊಂದಿಗೆ ಮಧ್ಯಮ ವ್ಯಾಪ್ತಿಯ ಈ ಒಂದು ಕ್ಷಿಪಣಿ, ಓಕೆ, ಭೂಮಿಯಿಂದ ಆಕಾಶಕ್ಕೆ ಚಿಮ್ಮುವಂತಹ ಕ್ಷಿಪಣಿಯನ್ನು ಸೊ ಯಾವ ದೇಶದ ಸಹಯೋಗದೊಂದಿಗೆ ಭಾರತ ಅಭಿವೃದ್ಧಿಪಡಿಸಿದೆ ಅಂತ ಕೇಳ್ಬೋದು. ಇಂಡಿಯಾ ಆ್ಯಂಡ್ ಇಸ್ರೇಲ್. ಓಕೆ, ಸೊ ಇಸ್ರೇಲ್ ಏರೋಸ್ಪೇಸ್ ಇಂಡಸ್ಟ್ರೀಸ್, ಸೊ ಇಂಡಿಯಾದ DRDO. ಓಕೆ, ಡಿಫೆನ್ಸ್ ರಿಸರ್ಚ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಭಾರತದಿಂದ. ಸೊ ಮತ್ತು ಇಸ್ರೇಲ್ನಿಂದ ಇಸ್ರೇಲ್ ಏರೋಸ್ಪೇಸ್ ಇಂಡಸ್ಟ್ರೀಸ್. ಸೊ ಇವೆರಡರ ಸಹಯೋಗದೊಂದಿಗೆ ಈ ಒಂದು ಕ್ಷಿಪಣಿಯನ್ನು ಲಾಂಚ್ ಮಾಡಿದ್ದೀವಿ. ಲಾಂಚ್ ಮಾಡಿ ಇದನ್ನು ವಾಯುಪಡೆಗೆ, ಓಕೆ, ಸೊ ಇಂಡಕ್ಟೆಡ್ ಟು ಏರ್ ಫೋರ್ಸ್, ವಾಯುಪಡೆಗೆ ನಾವು ಇದನ್ನು ಸೇರ್ಪಡೆಗೊಳಿಸಿದ್ದೀವಿ. ಓಕೆ, ಇಂಡಕ್ಟೆಡ್ ಟು ಏರ್ ಫೋರ್ಸ್, ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳನ್ನು ಹೊಂದಿದೆ. ಓಕೆ, ಇದನ್ನು ಅಬ್ರಾ ವೆಪನ್ ಸಿಸ್ಟಮ್ ಅಂತ ಕೂಡ ಕರಿತೀವಿ, ಶಸ್ತ್ರಾಸ್ತ್ರ ವ್ಯವಸ್ಥೆ ಅಂತ, ಅಬ್ರಾ ವೆಪನ್ ಸಿಸ್ಟಮ್. ಓಕೆ, ಅಬ್ರಾ ವೆಪನ್ ಸಿಸ್ಟಮ್ ಅಂತ ಯಾವುದನ್ನು ಕರಿತೀವಿ ಅಂತ ಕೇಳ್ತಾರೆ. ಓಕೆ, ಸೊ ಈ ಒಂದು MRSAM ಅಂತಂದರೆ ಮಧ್ಯಮ ವ್ಯಾಪ್ತಿಯ ಭೂಮಿಯಿಂದ ಆಕಾಶಕ್ಕೆ ಚಿಮ್ಮುವ ಕ್ಷಿಪಣಿ. ಓಕೆ, ಸೊ ಅತ್ಯಾಧುನಿಕವಾದ ಶಸ್ತ್ರಾಸ್ತ್ರಗಳನ್ನು ಹೊಂದಿದೆ. ಇಟ್ ಹ್ಯಾಸ್ ಎಕ್ವಿಪ್ಡ್ ವಿತ್ ಮಾಡರ್ನ್ ಎಕ್ವಿಪ್ಮೆಂಟ್ಸ್. Okay, so even it can attack the hostile aircraft, helicopter, missile, drone. ಸೊ ಈ ಒಂದು ಶತ್ರುಪಾಳೆಯದ ಯಾವುದಾದ್ರೂ ಹೆಲಿಕಾಪ್ಟರ್ ಬರಲಿ ಅಥವಾ ಡ್ರೋನ್ ಬರಲಿ ಅಥವಾ ಏರ್ಕ್ರಾಫ್ಟ್ ಬರಲಿ, ಒಡೆದು ಉರುಳಿಸುವಂತಹ ಒಂದು ತಾಕತ್ತು, ಸಾಮರ್ಥ್ಯ ಈ ಒಂದು ಸರ್ಫೇಸ್ ಟು ಏರ್ ಮಿಸೈಲ್ಗಿದೆ. ಸೊ ಇದು ನ್ಯೂಸಲ್ಲಿದೆ. ಸೊ ಇದನ್ನು ಇತ್ತೀಚೆಗೆ ಮತ್ತೆ ಪರೀಕ್ಷಾರ್ಥ ಪ್ರಯೋಗ ಮಾಡಲಾಯಿತು. ಓಕೆ, ಸೊ ಅದರ ಯಶಸ್ವಿಯನ್ನು ಕೂಡ ನಾವು ಪಡ್ಕೊಂಡ್ವಿ. ಓಕೆ, ಅಂದರೆ ಯಶಸ್ಸಾದ್ವಿ. ಇದರ ಪರೀಕ್ಷಾರ್ಥ ಪ್ರಯೋಗದಲ್ಲಿ ಯಶಸ್ಸನ್ನು ಕೂಡ ಕಂಡುಕೊಂಡ್ವಿ. ಓಕೆ, ನೆಕ್ಸ್ಟ್ ಬಂದು ಬ್ರಹ್ಮೋಸ್ ಕ್ಷಿಪಣಿ ಅಥವಾ ಬ್ರಹ್ಮೋಸ್ ಮಿಸೈಲ್. ನೋಡಿ, ಬ್ರಹ್ಮೋಸ್ ಅಂದರೆ ಏನು ಗೊತ್ತಾ? ಬ್ರಹ್ಮಪುತ್ರ ಮತ್ತು ಮಾಸ್ಕೋ, ರೈಟ್? ಸೊ ಭಾರತದ ಬ್ರಹ್ಮಪುತ್ರ ಮತ್ತು ರಷ್ಯಾದ ಮಾಸ್ಕೋ ರಿವರ್ ಹೆಸರನ್ನು ಈ ಕ್ಷಿಪಣಿಗೆ ಇಟ್ಟಿರೋದು, ರೈಟ್? ಅಂದರೆ ರಷ್ಯಾ ಮತ್ತು ಭಾರತದ ಸಹಯೋಗದೊಂದಿಗೆ ನಿರ್ಮಿಸಲಾದಂತಹ ಒಂದು ಸೂಪರ್ಸಾನಿಕ್ ಕ್ರೂಸ್ ಮಿಸೈಲ್, ಸೂಪರ್ಸಾನಿಕ್ ಕ್ರೂಸ್ ಕ್ಷಿಪಣಿ ಇದು. ಓಕೆ, ಸೂಪರ್ಸಾನಿಕ್ ಅಂದರೆ ಏನು? ಓಕೆ, ನೋಡಿ, ಸೋನಿಕ್ ಅಂದರೆ ಸೌಂಡ್ ಅಂತ, ಶಬ್ದಕ್ಕಿಂತಲೂ ಹೆಚ್ಚು ವೇಗವಾಗಿ ಹೋಗುವಂಥ ಕ್ಷಿಪಣಿ, ಶಬ್ದಕ್ಕಿಂತ 3 ಪಟ್ಟು ಹೆಚ್ಚು ವೇಗ. ಓಕೆ, ಆಲ್ಮೋಸ್ಟ್ 2 to 3 ಮ್ಯಾಕ್. ಓಕೆ, 2 to 3 ಮ್ಯಾಕ್. ಈ ಕ್ಷಿಪಣಿಗಳನ್ನು ನಾವು 3 ರೀತಿಯಾಗಿ ಬೇಸ್ಡ್ ಆನ್ ದ ಸ್ಪೀಡ್ ಆಫ್ ಮಿಸೈಲ್, ಅದರ ಒಂದು ಕ್ಷಿಪಣಿಯ ವೇಗವನ್ನು ಆಧರಿಸಿ
3 ರೀತಿಯಲ್ಲಿ ವರ್ಗೀಕರಿಸ್ತೀವಿ. ಯಾವ್ದು ಅಂತಂದ್ರೆ ಒಂದು ಸಬ್ಸಾನಿಕ್, ಸೂಪರ್ಸಾನಿಕ್, ಮತ್ತೆ ಇನ್ನೊಂದು ಹೈಪರ್ಸಾನಿಕ್. ಸಬ್ಸಾನಿಕ್, ಸೂಪರ್ಸಾನಿಕ್ ಮತ್ತೆ ಹೈಪರ್ಸಾನಿಕ್ ಅಂತ. ಸಬ್ಸಾನಿಕ್ ಅಂದ್ರೆ ಇಟ್ ಈಸ್ ಲೆಸ್ ದ್ಯಾನ್ 1 ಮ್ಯಾಕ್. ಮ್ಯಾಕ್ ಅನ್ನೋದು ಸೌಂಡ್ ಅನ್ನ ಮೆಷರ್ ಮಾಡಲಿಕ್ಕೆ ಇರುವಂತಹ ಒಂದು ಯೂನಿಟ್. ಸೂಪರ್ಸಾನಿಕ್ ಅಂದ್ರೆ 2 to 3 ಮ್ಯಾಕ್. ಹೈಪರ್ಸಾನಿಕ್ ಅಂದ್ರೆ ಇಟ್ ಈಸ್ 5 ಮ್ಯಾಕ್ ಅಂತ. ಓಕೆ, 5 to 6 ಮ್ಯಾಕ್. ಮ್ಯಾಕ್ ಅಂದರೆ ಸ್ಪೀಡ್ ಆಫ್ ದ ಸೌಂಡ್. ಓಕೆ, ಸೊ ಶಬ್ದಕ್ಕಿಂತ 3 ಪಟ್ಟು ಹೆಚ್ಚು ವೇಗವಾಗಿ ಹೋಗುವಂತಹ ಒಂದು ಸಾಮರ್ಥ್ಯ ಈ ಒಂದು ಸೂಪರ್ಸಾನಿಕ್ ಮಿಸೈಲ್ ಬ್ರಹ್ಮೋಸ್ಗಿದೆ. ಓಕೆ, ನೋಡಿ ನಾವು ಮತ್ತು ರಷ್ಯಾ ಸೊ ಇದನ್ನು ಅಭಿವೃದ್ಧಿಪಡಿಸಿದ್ವಿ ಹಲವು ವರ್ಷಗಳಿಂದ. ಸೊ ಅಭಿವೃದ್ಧಿ ಪಡಿಸಿದಾಗ ಅದರ ರೇಂಜ್ ಎಷ್ಟಿತ್ತು ಗೊತ್ತಾ? ಇಟ್ ವಾಸ್ 300 ಕಿಲೋಮೀಟರ್ಸ್. ಓಕೆ, ಸೊ 300 ಕಿಲೋಮೀಟರ್ ವ್ಯಾಪ್ತಿಗಷ್ಟೇ ನಾವು ಇದನ್ನು ಡೆವಲಪ್ ಮಾಡ್ಲಿಕ್ಕೆ ಆಗ್ತಿದ್ದು. ಯಾಕಂದರೆ ಸೊ ಒಂದು ನಮ್ಮ ಮೇಲೆ ರೆಗ್ಯುಲೇಷನ್ ಇತ್ತು. ಓಕೆ, ಸೊ ಏನಪ್ಪ ಅಂತಂದರೆ ಭಾರತ ನೀನು MTCR ಅಗ್ರಿಮೆಂಟಿಗೆ ಸೈನ್ ಹಾಕಿಲ್ಲ, ಸೊ ನಿನಗೆ ಇದಕ್ಕಿಂತ ಹೆಚ್ಚು ವ್ಯಾಪ್ತಿಯ ಕ್ಷಿಪಣಿಯನ್ನು ಅಭಿವೃದ್ಧಿಪಡಿಸುವಂತಹ ಒಂದು ಅರ್ಹತೆ ಇಲ್ಲ ಅಂತ ನಮಗೆ ಒಂದು ಅಂತಾರಾಷ್ಟ್ರೀಯ ಸೊ ಒಂದು ಮಾನದಂಡಗಳು ಸೂಚಿಸಿದ್ವು. ಓಕೆ, ಸೊ ಈಗ ನಾವು MTCR ಮಿಸೈಲ್ ಟೆಕ್ನಾಲಜಿ ಕಂಟ್ರೋಲ್ ರೆಜಿಮ್ ಅಂತ ಸೊ ಅದಕ್ಕೆ ಸೈನ್ ಹಾಕಿದ್ಮೇಲೆ 450 ಕಿಲೋಮೀಟರ್ ರೇಂಜ್ ಇರುವಂತಹ ಕ್ಷಿಪಣಿಯನ್ನು ಅಭಿವೃದ್ಧಿಪಡಿಸುವಂತಹ ಒಂದು ಮಾನ್ಯತೆಯನ್ನು ಪಡ್ಕೊಂಡಿದ್ದೇವೆ. ಓಕೆ, ಮೊದಲಿಗಿರಲಿಲ್ಲ. ಯಾಕೆಂದರೆ MTCRಗೆ ನಾವು ಸೈನ್ ಹಾಕಿರಲಿಲ್ಲ. MTCRಗೆ ಸೈನ್ ಭಾರತ ಹಾಕಿದ ಮೇಲೆ ಈಗ ಸೊ ರಷ್ಯಾ ಮತ್ತು ಭಾರತ ಸೊ ಎರಡು ದೇಶದ ಸಹಯೋಗದೊಂದಿಗೆ ಈ ಒಂದು ಬ್ರಹ್ಮೋ ಕ್ಷಿಪಣಿಯನ್ನು ಅಭಿವೃದ್ಧಿಪಡಿಸ್ಕೊಂಡಿದ್ದೇವೆ. ಓಕೆ, ಸೊ ಇವಾಗ ಪ್ರೆಸೆಂಟ್ ರೇಂಜ್ ಎಷ್ಟು ಅಂತ ಕೇಳಿದ್ರೆ 450 ಕಿಲೋಮೀಟರ್. ಇಟ್ ಈಸ್ ಎ ಸೂಪರ್ಸಾನಿಕ್. ಸೊ ಮತ್ತೆ ಈ ಒಂದು ಮಿಸೈಲ್ಸ್ ಅಲ್ಲಿ 2 ವಿಧ, ಕ್ರೂಸ್ ಮಿಸೈಲ್ಸ್ ಮತ್ತೆ ಬ್ಯಾಲಿಸ್ಟಿಕ್ ಮಿಸೈಲ್ ಅಂತ. ಸೊ ಬ್ರಹ್ಮೋಸ್ ಬಂದು ಕ್ರೂಸ್ ಮಿಸೈಲ್. ಓಕೆ, ಸೊ ಮತ್ತೆ ಸೂಪರ್ಸಾನಿಕ್. ಸೊ ಎರಡನ್ನೂ ಕೂಡ ತಿಳ್ಕೋಬೇಕು. ಸೊ ಮತ್ತೆ ಈ ಬ್ರಹ್ಮೋಸ್ನ ವಿಶೇಷತೆ ಏನಪ್ಪ ಅಂತಂದ್ರೆ ನೆಲದಿಂದನೂ ಉಡಾವಣೆ ಮಾಡ್ಬೋದು. ಓಕೆ, ಹಡಗಿನಿಂದನೂ ಉಡಾವಣೆ ಮಾಡ್ಬೋದು. ಸೊ ಮತ್ತೆ ವಿಮಾನದಿಂದನೂ ಉಡಾವಣೆ ಮಾಡ್ಬೋದು. ಮತ್ತೆ ಜಲಾಂತರ್ಗಾಮಿ ಅಂದ್ರೆ ಸಬ್ಮರೈನ್. ಓಕೆ, ನೀರಿನ ಕೆಳಗಡೆ ಇರುತ್ತಲ್ಲ ಜಲಾಂತರ್ಗಾಮಿ, ಸೊ ಅಲ್ಲಿಂದ ಕೂಡ ನಾವು ಲಾಂಚ್ ಮಾಡ್ಬೋದು. ಪಿಕ್ಚರ್ಸ್ ಅಲ್ಲಿ ತೋರಿಸೋ ಹಾಗೆ. ಸೊ ಇಟ್ ಕ್ಯಾನ್ ಬಿ ಲಾಂಚ್ ಫ್ರಮ್ ಗ್ರೌಂಡ್, ಫ್ರಮ್ ಏರ್ಕ್ರಾಫ್ಟ್, ಫ್ರಮ್ ಸಬ್ಮರೈನ್, ಫ್ರಮ್ ಶಿಪ್. ಸೊ ಎಲ್ಲದರಿಂದನೂ ಉಡಾವಣೆ ಮಾಡಬಹುದು. ಸೊ ಅಂತಹ ಒಂದು ಫ್ಲೆಕ್ಸಿಬಿಲಿಟಿ ಇದೆ, ನಮ್ಯತೆ ಇದೆ. ಓಕೆ, ನೆಕ್ಸ್ಟು ಇದೊಂದು 2 ಹಂತದ ಅಂದರೆ 2 ಸ್ಟೇಜ್ ಮಿಸೈಲ್ ಅಂತ ಕರಿತೀವಿ. ಅಂದರೆ ಆ ಫ್ಯೂಯಲನ್ನು ಸೊ ತುಂಬಿರ್ತೀವಲ್ಲ, ಸೊ ಅದನ್ನ 2 ಸ್ಟೇಜ್ ಅಂತ ಕರಿತೀವಿ. 2 ಸ್ಟೇಜ್, ಸಾಲಿಡ್ ಮತ್ತು ಲಿಕ್ವಿಡ್ ಪ್ರೊಪಲೆಂಟ್, ಘನ ಮತ್ತು ದ್ರವ. ಲಿಕ್ವಿಡ್ ಪ್ರೊಪಲೆಂಟ್ ಅಂತ. ಸೊ ಘನ ಮತ್ತು ದ್ರವ ನೋಂದನಕಾರಿ 2 ಹಂತದ ಒಂದು ಕ್ಷಿಪಣಿ. ಸೊ ಇದರಲ್ಲಿ ರಾಮ್ಜೆಟ್ ಇಂಜಿನನ್ನು ಅಳವಡಿಸಿರ್ತಾರೆ. ರಾಮ್ಜೆಟ್ ಇಂಜಿನ್ ಇರುತ್ತೆ. ರೈಟ್, ದಿಸ್ ಆಲ್ ಅಬೌಟ್ ಬ್ರಹ್ಮೋಸ್. ಓಕೆ, ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ರೀಸೆಂಟಾಗಿ ಒಂದು ನೋಟಿಫಿಕೇಶನ್ ಆಗಿದೆ. ಯಾವುದು ಅಂದರೆ ಅಕೌಂಟ್ ಅಸಿಸ್ಟೆಂಟ್ ಮತ್ತು ಜೂನಿಯರ್ ಅಕೌಂಟ್ ಅಸಿಸ್ಟೆಂಟ್. ಸೊ ಅದಕ್ಕೆ ಕ್ವಾಲಿಫಿಕೇಶನ್ ಬಂದು BBA, BCom ಮತ್ತು BBM. ಓಕೆ, ಜೂನಿಯರ್ ಅಕೌಂಟ್ ಅಸಿಸ್ಟೆಂಟಿಗೆ PUC ಎಲಿಜಿಬಿಲಿಟಿ ಇದೆ. ಓಕೆ, ಸೊ ಈ ಒಂದು NCG ಅಕಾಡೆಮಿ ವತಿಯಿಂದ ಏಪ್ರಿಲ್ 2ರಿಂದ ಕ್ಲಾಸಸ್ಸು ಶುರುವಾಗಲಿದೆ. ಸೊ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸು ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಇನ್ನೊಂದು ವಿಶೇಷತೆ ಏನಪ್ಪ ಅಂತಂದರೆ ಇಲ್ಲಿ ನಿಮಗೆ ಆಫ್ಲೈನ್, ಆನ್ಲೈನ್ ಮತ್ತು ರೆಕಾರ್ಡೆಡ್ ಕ್ಲಾಸಸ್ ಎಲ್ಲ ಕೂಡ ಸಿಗುತ್ತೆ. ಓಕೆ, ಸೊ ಥ್ಯಾಂಕ್ ಯು. ಸೊ ಮಿಲಿಟರಿ ಎಕ್ಸರ್ಸೈಸಸ್ ಅಥವಾ ಸೇನಾ ಸಮರಾಭ್ಯಾಸಗಳು ಕೂಡ ನ್ಯೂಸಲ್ಲಿರುತ್ತೆ. ಸೊ ಅದು ಗ್ರೂಪ್ C ಎಕ್ಸಾಮ್ಸಿಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಬೋಲ್ಡ್ ಕುರುಕ್ಷೇತ್ರ, ಲೇಪರೋಸ್ ಮತ್ತು MPX ಸೊ ಇತ್ತೀಚೆಗೆ ಕಳೆದ ಒಂದು ವಾರದಿಂದ ನ್ಯೂಸಲ್ಲಿರುವಂಥದ್ದು. ಓಕೆ, ಬೋಲ್ಡ್ ಕುರುಕ್ಷೇತ್ರ ನೋಡೋಣ. ಸೊ ಈ ಬೋಲ್ಡ್ ಕುರುಕ್ಷೇತ್ರ ಇದೊಂದು ಸೇನಾ ಸಮರಾಭ್ಯಾಸ. ಓಕೆ, ಇಟ್ಸ್ ಎ ಮಿಲಿಟರಿ ಎಕ್ಸರ್ಸೈಸ್. ಮಿಲಿಟರಿ ಸೇನಾ ಸಮರಾಭ್ಯಾಸ. ಫಸ್ಟ್ ಆಫ್ ಆಲ್ ಸಮರಾಭ್ಯಾಸಗಳು ಏನಕ್ಕೆ ನಡೆಯುತ್ತೆ ಅಂತಂದರೆ 2 ದೇಶಗಳ ನಡುವೆ ಸೊ ಆ ಒಂದು ಯುದ್ಧ ನೈಪುಣ್ಯತೆ, ಓಕೆ, ಕೌಶಲ್ಯಗಳನ್ನು ಪರಸ್ಪರ ವಿನಿಮಯ ಮಾಡ್ಕೊಳ್ಳೋದು. ಓಕೆ, ಸೊ ದೇಶಗಳ ನಡುವೆ ಸೊ ಆ ಒಂದು ನೈಪುಣ್ಯತೆ ಆಗಿರ್ಬೋದು ಅಥವಾ ಆ ಒಂದು ಕೌಶಲ್ಯ ಆಗಿರ್ಬೋದು. ಓಕೆ, ಸೊ ತಜ್ಞತೆ ಆಗ್ಬೋದು. ಸೊ ಆ ಒಂದು ಇಂಟರ್ ಆಪರಬಿಲಿಟಿ ಸ್ಕಿಲ್ಸನ್ನು ಮ್ಯೂಚುವಲ್ ಆಗಿ ಪರಸ್ಪರ ಸೊ ಅವರು ಎಕ್ಸ್ಚೇಂಜ್ ಮಾಡ್ಕೊಳ್ಳುವಂಥದ್ದೇ ಈ ಒಂದು ಮಿಲಿಟರಿ ಎಕ್ಸರ್ಸೈಸ್.
ಓಕೆ. ಸೊ ಈಗ ಡಿಸಾಸ್ಟರ್ ಬಂದಾಗ ಅಥವಾ ನೈಸರ್ಗಿಕ ವಿಪತ್ತು ಬಂದಾಗ ಸೊ ಯಾವ ರೀತಿ ನಾವು ಅದನ್ನು ಸೊ ತಯಾರಿ ನಡೆಸ್ಕೋಬೇಕು, ಬಂದಾಗ ಬರೋಕ್ಕಿಂತ ಮುಂಚೆ ಸೊ ಅಥವಾ ಟೆರರಿಸ್ಟ್ ಅಟ್ಯಾಕ್ ಆಗೋಕ್ಕಿಂತ ಮುಂಚೆ ಯಾವ ರೀತಿ ತಯಾರಿ ನಡೆಸ್ಕೋಬೇಕು, ಒಂದು ವೇಳೆ ಅಟ್ಯಾಕ್ ಆದಮೇಲೆ ಸೊ ಯಾವ ಥರ ಯಾವ್ಯಾವ ಸ್ಕಿಲ್ಸನ್ನು ಬಳಸಿ ನಾವು ಅವ್ರನ್ನ ಮಟ್ಟ ಹಾಕಬೇಕು. ಸೊ ಈ ಥರದ್ದೆಲ್ಲ ಓಕೆ, ಕಾಂಬ್ಯಾಟ್ ಫೋರ್ಸಸ್ ಸೊ ಅಥವಾ ನಮ್ಮ ಒಂದು ಆಪರಬಿಲಿಟಿ ಸ್ಕಿಲ್ಸ್ ಸೊ ಅದನ್ನು ಎನ್ಹ್ಯಾನ್ಸ್ ಮಾಡ್ಕೊಳ್ಲಿಕ್ಕೆ ಈ ಒಂದು ಸಮರಾಭ್ಯಾಸಗಳನ್ನು ನಡೆಸ್ಕೊಳ್ತೀವಿ ವಿತ್ ಲೈಕ್ ಮೈಂಡೆಡ್ ಕಂಟ್ರೀಸ್. ಓಕೆ. ಸೊ ಇಲ್ಲಿ ಇದೊಂದು ಮಿಲಿಟರಿ ಸಮರಾಭ್ಯಾಸ, ಯಾಕಂದರೆ ನೇವಿ, ಏರ್ ಮತ್ತು ಆರ್ಮಿ ಮೂರು, ಸೇನೆ ಮತ್ತು ವಾಯುಪಡೆ, ಸೇನಾಪಡೆ, ವಾಯುಪಡೆ ಮತ್ತು ನೌಕಾಪಡೆ. ಸೊ ಈ ಮೂರು ಕೂಡ ಹಮ್ಮಿಕೊಳ್ಳುತ್ತೆ. ಇದು ಯಾವುದು ಅಂತಂದರೆ ಸೇನಾಪಡೆ. ಓಕೆ, ಮಿಲಿಟರಿ ಎಕ್ಸರ್ಸೈಸ್. ಸೊ ಯಾವ ಎರಡು ದೇಶಗಳ ನಡುವೆ ಅಂತಂದರೆ ಇಂಡಿಯಾ ಆ್ಯಂಡ್ ಸಿಂಗಪುರ್, ಇಂಡಿಯಾ ಮತ್ತು ಸಿಂಗಪುರ್ ನಡುವೆ ಇರುವಂತಹ ಒಂದು ಸೇನಾ ಸಮರಾಭ್ಯಾಸ. ಇದು ಎಲ್ಲಿ ನಡೀತು ಅಂತ ಕೆಲವು ಸತಿ ಕೇಳಿಬಿಡ್ತಾರೆ. ಓಕೆ. ಸೊ ಈಗ ಸ್ವಲ್ಪ ಎಕ್ಸಾಮ್ಸಲ್ಲೆಲ್ಲ ಕಾಂಪ್ಲಿಕೇಟ್ ಮಾಡ್ತಾರೆ. ಓಕೆ, ಯಾಕೆ ಅಂತಂದರೆ ಎಲ್ಲರೂ ಓದಿದ್ದನ್ನು ನೀವು ಓದ್ಕೊಂಡು ಹೋದರೆ ಸೊ ಅವ್ರಿಗೆ ಹೆಲಿಪ್ನೇಟ್ ಮಾಡಲಿಕ್ಕೆ ಕಷ್ಟ ಆಗುತ್ತಲ್ವ. ಓಕೆ. ಸೊ ಹಾಗಾಗಿ ಸ್ವಲ್ಪ ಒಂದು ಹಂತ ಸೊ ಡೆಪ್ತಿಗೆ ಕೇಳ್ತಾರೆ. ಓಕೆ, ಎಲ್ಲಿ ನಡೀತು ಅಂತಂದರೆ ರಾಜಸ್ಥಾನದ ಜೋಧ್ಪುರಲ್ಲಿ. ಓಕೆ. ನೆಕ್ಸ್ಟ್ ಬಂದು ಲೇ ಪರೋಸ್. ಸೊ ಈ ಲೇ ಪೆರೋಸ್ ಈ ಒಂದು ಎಕ್ಸರ್ಸೈಸು ಇದು ಮಲ್ಟಿಲ್ಯಾಟ್ರಲ್ ಅಂತಂದರೆ ನೋಡಿ ದ್ವಿಪಕ್ಷೀಯ ಇರುತ್ತೆ. ದ್ವಿಪಕ್ಷೀಯ ಅಂತಂದರೆ ಎರಡು ದೇಶಗಳು ಹಮ್ಮಿಕೊಳ್ಳೋದು. ಮಲ್ಟಿಲ್ಯಾಟ್ರಲ್ ಅಂತಂದರೆ ಹಲವು ದೇಶಗಳು ಒಟ್ಟಿಗೆ ಈ ಒಂದು ಸಮರಾಭ್ಯಾಸವನ್ನು ಹಮ್ಮಿಕೊಳ್ತವೆ. ಸೊ ಇದೊಂದು ಮಲ್ಟಿಲ್ಯಾಟ್ರಲ್ ಎಕ್ಸರ್ಸೈಸ್, ಬಹುಪಕ್ಷೀಯ ಸಮರಾಭ್ಯಾಸ. ಸೊ ಎಲ್ಲಿ ನಡೀತು ಅಂದರೆ ಹಿಂದೂ ಮಹಾಸಾಗರದಲ್ಲಿ. ಓಕೆ, ಇಂಡಿಯನ್ ಓಷನ್. ಸೊ ಇದರ ಉದ್ದೇಶ ಏನು ಅಂತಂದರೆ ಇಂಡೋ ಪೆಸಿಫಿಕ್ ಸಾಗರದ ಭಾಗದಲ್ಲಿ ಓಕೆ ಸೊ ಹೆಚ್ಚಿನ ಭದ್ರತೆ. ಸೊ ಅಲ್ಲಿ ಸೊ ಒಂದು ಕಡಲ ಒಂದು ಗೆಳೆತನ ಇರುತ್ತೆ ಅಥವಾ ಒಂದು ಭಯೋತ್ಪಾದಕರು ಇರ್ತಾರೆ. ಸೊ ಅದಕ್ಕೋಸ್ಕರ ಭದ್ರತೆ ಬೇಕಾಗುತ್ತೆ, ಜಾಗೃತಿ ಬೇಕಾಗುತ್ತೆ. ಮತ್ತು ಅಲ್ಲಿರುವಂತಹ ದೇಶಗಳ ನಡುವೆ ಪರಸ್ಪರ ಸಾಗರೀಯ ಸಹಕಾರ, ಮ್ಯಾರಿಟೈಮ್ ಕೋಆಪರೇಷನ್. ಓಕೆ, ಮ್ಯಾರಿಟೈಮ್ ಕೋಆಪರೇಷನ್ ಬಿಟ್ವೀನ್ ದ ಕಂಟ್ರೀಸ್. ಸೊ ಇದನ್ನ ಕೈಗೊಳ್ಳುವಂತಹ ದೇಶ ಯಾವುದು ಅಂತಂದರೆ ಫ್ರಾನ್ಸ್. ಓಕೆ. ಸೊ ಫ್ರಾನ್ಸ್ ನೇತೃತ್ವದಲ್ಲಿ ಹಲವು ದೇಶಗಳು ಪಾಲ್ಗೊಳ್ಳುತ್ತೆ. ಇದರಲ್ಲಿ ಭಾರತ ಕೂಡ ಪಾಲ್ಗೊಂಡಿದೆ. ಓಕೆ, ಹಲವು ದೇಶಗಳು ಪಾಲ್ಗೊಳ್ಳುತ್ತವೆ. ಸೊ ಯಾರ ನೇತೃತ್ವದಲ್ಲಿ ನಡೆಯೋದು ಅಂತಂದರೆ ಸೊ ಫ್ರಾನ್ಸ್ ನೇತೃತ್ವದಲ್ಲಿ. ಇದು 2 ವರ್ಷಕ್ಕೊಂದ್ಸರಿ ಆಗುತ್ತೆ. ಓಕೆ, ದ್ವೈವಾರ್ಷಿಕ ಅಂತಾರೆ, ವರ್ಷಕ್ಕೆ 2 ಸತಿ ಆಗೋದು. ಓಕೆ. ಸೊ ಇಟ್ ಈಸ್ ಬೈ ಈನಿಯಲ್, ನಾಟ್ ಬೈ ಆ್ಯನ್ಯುಯಲ್. 2 ವರ್ಷಕ್ಕೊಂದ್ಸರಿ ಆಗುತ್ತೆ, 2 years once. ಇದು ಎಷ್ಟನೇ ಆವೃತ್ತಿ ಅಂತಂದರೆ ಸೊ 3rd ಎಡಿಷನ್. ರೀಸೆಂಟಾಗಿ ಸ್ಟಾರ್ಟ್ ಮಾಡಿರೋದು 3rd ಎಡಿಷನ್, 3ನೇ ಆವೃತ್ತಿ ಅಷ್ಟೇ. ಓಕೆ, ದಿಸ್ ಇಸ್ ಅಬೌಟ್ ಲೇ ಪೆರೋಸ್. ನೆಕ್ಸ್ಟ್ ಬಂದು ಮ್ಯಾರಿಟೈಮ್ ಪಾರ್ಟ್ನರ್ಶಿಪ್ ಎಕ್ಸರ್ಸೈಸ್, MPX, ಕನ್ನಡದಲ್ಲಿ ಸಾಗರೀಯ ಸಹಭಾಗಿತ್ವ ಸಮರಾಭ್ಯಾಸ. ಸಾಗರೀಯ ಸಹಭಾಗಿತ್ವ ಸಮರಾಭ್ಯಾಸ. ಓಕೆ, 2 ದೇಶಗಳ ನಡುವೆ ಯಾವುದು ಅಂದರೆ ಇಂಡಿಯಾ ಮತ್ತು ಫ್ರಾನ್ಸ್. ಓಕೆ. ಸೊ ಇಟ್ ಟುಕ್ ಪ್ಲೇಸ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ ಫ್ರಾನ್ಸ್. ಎಲ್ಲಿ ನಡೀತು ಅಂತಂದರೆ ಅರಬ್ಬಿ ಸಮುದ್ರದಲ್ಲಿ, ಅರೇಬಿಯನ್ ಸಿ. ಸೊ ಇದು ನಡೆದಿದ್ದು ಅರೇಬಿಯನ್ ಸಮುದ್ರದಲ್ಲಿ. ಯಾವ 2 ದೇಶಗಳ ನಡುವೆ? ಇಂಡಿಯಾ ಮತ್ತು ಫ್ರಾನ್ಸ್. ಓಕೆ. ಸೊ ಇಲ್ಲಿ ಭಾಗವಹಿಸಿದ ಯಾವುದು ಗೊತ್ತಾ? ಇದು ಇಲ್ಲಿ ಏನು ಕೇಳ್ತಾರೆ ಅಂತಂದರೆ ಈ ಒಂದು MPX ಸಮರಾಭ್ಯಾಸದಲ್ಲಿ ಭಾರತದಿಂದ ಭಾಗವಹಿಸಿದಂತಹ ಫ್ರಿಗೇಟ್ ಯಾವುದು ಅಂತಂದ್ಬಿಟ್ಟು. ಓಕೆ. ಸೊ ಯಾವುದು ಅಂತಂದರೆ INS ಸಹ್ಯಾದ್ರಿ. ಓಕೆ, INS ಸಹ್ಯಾದ್ರಿ ಬಂದು ಇಟ್ಸ್ ಎ ಗೈಡೆಡ್ ಮಿಸೈಲ್ ಫ್ರಿಗೇಟ್. ಓಕೆ. ಸೊ ಇದರಲ್ಲಿ ವರ್ಲ್ಡ್ ಕ್ಲಾಸ್ ಲೆವೆಲ್ ವೆಪನ್ಸ್ ಇದೆ, ವಿಶ್ವ ದರ್ಜೆಯ ಒಂದು ಶಸ್ತ್ರಾಸ್ತ್ರಗಳನ್ನು ಸೊ ಇದರಲ್ಲಿ ಅಳವಡಿಸಲಾಗಿದೆ INS ಸಹ್ಯಾದ್ರಿಯಲ್ಲಿ. ಓಕೆ. ಸೊ ಇದೇನಪ್ಪ ಅಂತಂದರೆ ನಿರ್ದೇಶಿತ ಕ್ಷಿಪಣಿಯ ಒಂದು ಫ್ರಿಗೇಟ್, ಕ್ಷಿಪಣಿನೇ ಆಲ್ಮೋಸ್ಟ್. ಓಕೆ. ಸೊ ಇದನ್ನು ನಾವು ಈ ಒಂದು ಕಾರ್ಯಾಚರಣೆಯಲ್ಲಿ ಅಥವಾ ಸಮರಾಭ್ಯಾಸದಲ್ಲಿ ಸೊ INS ಸಹ್ಯಾದ್ರಿಯನ್ನು ಕಳಿಸಿದ್ವಿ. ಸೊ ಫ್ರಾನ್ಸ್ ನೌಕಾಪಡೆ ಡಿಕ್ಸ್ ಮೂಡಿ ಅಂತ ಅಂದ್ಬಿಟ್ಟು ನಾಟ್ ರಿಕ್ವೈರ್ಡ್, ನಿಮಗೆ ಅಷ್ಟೇನು ಇಂಪಾರ್ಟೆಂಟ್ ಅಲ್ಲ. ನಮ್ಮ ಇಂಡಿಯಾದ ನೀವು ನೋಡ್ಕೊಳ್ಳಿ. ಸೊ ಅವರು ಫ್ರಾನ್ಸ್ ಡಿಕ್ಸ್ ಮೂಡಿ, ನಮ್ಮ ಇಂಡಿಯಾದ ಒಂದು ಸಹ್ಯಾದ್ರಿ. ಸೊ ಇವೆರಡೂ ಕೂಡ ಈ ಒಂದು ನೌಕಾ ಸಮರಾಭ್ಯಾಸದಲ್ಲಿ ಪಾಲ್ಗೊಂಡಿದ್ವು. ಓಕೆ. ಸೊ ನೆಕ್ಸ್ಟ್ ಟಾಪಿಕ್ ವಾಯುಲಿಂಕ್. ಸೊ ವಾಯುಲಿಂಕ್ಗಿಂತ ಮುಂಚೆ ಸೊ ಇದು ಸ್ವಲ್ಪ ಟೆಕ್ನಾಲಜಿಕಲ್ ಟರ್ಮು. ಸೊ ಅದಕ್ಕಿಂತ ಮುಂಚೆ ಸ್ವಲ್ಪ ಬೇಸಿಕ್ಸ್ ಹೇಳ್ತೀನಿ ನೋಡಿ. ಸೊ ಒಂದು ಫ್ರ್ಯಾಟ್ರಿಸೈಡ್ ಅಂತ. ಫ್ರ್ಯಾಟ್ರಿಸೈಡ್ ಅಂತಂದರೆ ಈ ವರ್ಡ್ ಅರ್ಥ ಕಿಲ್ಲಿಂಗ್ ಯುವರ್ ಓನ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್. ಸೊ ನಮ್ಮ ಅಣ್ಣ ತಮ್ಮಂದ್ರನ್ನ, ನಮ್ಮ ಸಹೋದರನ್ನ ನಾವೇ ಸಾಯಿಸೋದು ಅಂತ. ಹೇಗೆ ಅಂದರೆ ವಿಮಾನದಲ್ಲಿ ಹೋಗ್ತಾ ಇರ್ತೀವಿ, ನಮ್ಮ ವಿಮಾನ ಇನ್ನೊಂದು ಸೊ ಈ ಒಂದು ನಾಗರಿಕ ವಿಮಾನಕ್ಕೆ ಡಿಕ್ಕಿ ಹೊಡೆದು ಅಲ್ಲಿರುವಂತಹ ನಾಗರಿಕರು ಸಾವನ್ನಪ್ಪೋದು. ಸೊ ಕೆಲವು ಸತಿ ಈ ಒಂದು ವಿಮಾನ ಇಟ್ ವಿಲ್ ಕೊಲೈಡ್ ವಿತ್ ದ ಗ್ರೌಂಡ್ ಕೊಲಿಷನ್. ಸೊ ಬಂದು ನೆಲಕ್ಕೆ ಅಪ್ಪಳಿಸ್ಬಿಡುತ್ತೆ. ಓಕೆ, ಸೇಫ್ ಲ್ಯಾಂಡಿಂಗ್ ಆಗದೆ.
ಸೊ ಆಗ ಕೊಲಿಷನ್ ಆದಾಗ ಸೊ ನಮ್ಮವರೇ ಸತ್ತೋಗ್ತಾರೆ. ಸೊ ಒಂದು ವೇಳೆ ನಮ್ಮದೇ ಒಂದು ಮಿಸೈಲ್ ಇರುತ್ತೆ, ಅದನ್ನೇ ಹೋಗಿ ನಾವು ಮತ್ತೆ ಶೂಟ್ ಮಾಡಿಬಿಡ್ಬೋದು. ಸೊ ಇದೆಲ್ಲದಕ್ಕೂ ಕಾರಣ ಏನು ಅಂದರೆ ಬ್ಯಾಡ್ ಸಿಗ್ನಲ್ಸು ಸಕಾಲಿಕವಾಗಿ ಸಂದರ್ಭೋಚಿತವಾಗಿ ಸಿಗದೇ ಇದ್ದಾಗ ಪೈಲಟ್ಗೆ ಸೊ ಇವೆಲ್ಲ ಅವಘಡಗಳು ಸಂಭವಿಸುವಂತಹ ಸಾಧ್ಯತೆ ಇರುತ್ತೆ. ಓಕೆ, ಸೊ ಇದನ್ನು ತಪ್ಪಿಸ್ಲಿಕ್ಕೆ ಬ್ಯಾಡ್ ವೆದರ್ ಕಂಡೀಷನ್ ಇದ್ದಾಗ, ಸೊ ವಾತಾವರಣ ಸ್ಪಷ್ಟವಾಗಿಲ್ಲ, ಮೋಡ ಕವಿದ ವಾತಾವರಣ ಇದೆ, ಮಳೆ ಇದೆ, ಸೊ ಅಂಥ ಸಂದರ್ಭದಲ್ಲಿ ತುಂಬ ನಿಖರವಾಗಿ ಸ್ಪಷ್ಟವಾಗಿ ಸೂಕ್ತವಾದ ದತ್ತಾಂಶಗಳನ್ನು ಪೈಲಟ್ಗೆ ಒದಗಿಸ್ಲಿಕ್ಕೆ ಈ ಒಂದು ವಾಯು ಲಿಂಕ್ ಅನ್ನುವಂತಹ ಒಂದು ಟೆಕ್ನಾಲಜಿಯನ್ನು ಇಂಡಿಯನ್ ಏರ್ಫೋರ್ಸ್ ಡೆವಲಪ್ ಮಾಡಿದೆ, ಭಾರತೀಯ ವಾಯುಪಡೆ. ಓಕೆ, ಸೊ ಈ ವಾಯುಪಡೆ ಡೆವಲಪ್ ಮಾಡಿದೆ. ಮೇನ್ಲಿ ಇಟ್ ಗಿವ್ಸ್ ಇನ್ಫಾರ್ಮೇಷನ್ ಅಬೌಟ್ ಬ್ಯಾಡ್ ವೆದರ್. ಓಕೆ, ಸೊ ತುಂಬ ನಿಖರವಾದಂತಹ ಒಂದು ಮಾಹಿತಿ ದತ್ತಾಂಶನ ಒದಗಿಸುತ್ತೆ. ಅದ್ರ ಜೊತೆಗೆ ಇಟ್ ಈಸ್ ಜಾಮರ್ ಪ್ರೂಫ್ ಅಂತಂದರೆ ಸೊ ಸಿಗ್ನಲ್ಸು ಇಂಟ್ರಪ್ಟ್ ಆಗೋದಿಲ್ಲ. ಓಕೆ, ಸತತವಾಗಿ ನಿರಂತರವಾಗಿ ಸೊ ಸಿಗ್ನಲ್ಗಳು ಪೈಲಟ್ಗೆ ಸಿಗುತ್ತೆ. ಎಂತಹ ಬ್ಯಾಡ್ ವೆದರ್ ಕಂಡೀಷನ್ ಇರಲಿ, ಸೊ ನಿಖರವಾಗಿ ಮತ್ತು ನಿರಂತರವಾಗಿ ಸೊ ಪೈಲಟ್ಗೆ ಸಿಗ್ನಲ್ ಸಿಗ್ತಾ ಇರುತ್ತೆ. ಓಕೆ, ಜಾಮರ್ ಪ್ರೂಫ್ ಇರುತ್ತೆ. ಸೊ ಮತ್ತೆ ಕಂಟಿನ್ಯೂಸ್ ಆಗಿ ಆ ಒಂದು ಕಮ್ಯುನಿಕೇಷನ್ ಸಿಗ್ನಲ್ ಸಿಗುವಂತಹ ಒಂದು ಲಿಂಕೆ ಈ ಒಂದು ವಾಯು ಲಿಂಕ್. ಸೊ ಇದಕ್ಕೆ ನಾವಿಕ್ ಅಥವಾ IRNSS ಅನ್ನು ಕೂಡ ಸೊ ಅದರ ಒಂದು ಸೇವೆಯನ್ನು ಕೂಡ ಬಳಸ್ಕೊಳ್ಳಲಾಗ್ತಿದೆ. ಕೇಳ್ಬೋದು, ವಾಯು ಲಿಂಕಲ್ಲಿ ಯಾವ ಒಂದು ಉಪಗ್ರಹದ ಸೇವೆಯನ್ನು ಬಳಸ್ಕೊಳ್ತಿದ್ದೇವೆ ಅಂತಂದರೆ ಇಂಡಿಯನ್ ರೀಜನಲ್ ನ್ಯಾವಿಗೇಷನ್ ಸ್ಯಾಟಲೈಟ್ ಸಿಸ್ಟಮ್. ಓಕೆ, ಇದಕ್ಕೆ ಇನ್ನೊಂದು ಹೆಸರು ನಾವಿಕ್ ಅಂತ. ಓಕೆ, ಸೊ ಇದು ವಾಯು ಲಿಂಕ್ನ ಉಪಯೋಗ. ರೈಟ್, ಅಭಿವೃದ್ಧಿಪಡಿಸಿರೋದು ಭಾರತೀಯ ವಾಯುಪಡೆ. ಯಾಕೆಂದರೆ ಇತ್ತೀಚೆಗೆ ಒಂದು ಏರ್ಕ್ರಾಫ್ಟ್ ಕ್ಲಾಶಸ್ಸು, ಕೊಲಿಷನ್ನು, ಸುಮಾರು ಜನ ಸಾವನ್ನಪ್ತಾ ಇದ್ದಾರೆ, ದಾರುಣವಾಗಿ ಸೊ ಮರಣ ಹೊಂದಿದ್ದಾರೆ. ಸೊ ಅದನ್ನು ತಡೀಲಿಕ್ಕೆ ಈಗ ಈ ಒಂದು ಹೊಸ ಒಂದು ಕಮ್ಯುನಿಕೇಷನ್ ಲಿಂಕನ್ನು ಸೊ ಅಭಿವೃದ್ಧಿಪಡಿಸಿದ್ದೀವಿ. ಈ ಒಂದು ಸಂವಹನ ಅಥವಾ ಸಂಪರ್ಕ ಲಿಂಕ್ ಸೊ ಏನಪ್ಪ ಅಂತಂದರೆ ಸೊ ನಿರಂತರವಾಗಿ ನಿಖರವಾದಂತಹ ಮಾಹಿತಿ ಅಥವಾ ಸಿಗ್ನಲ್ಗಳು ಎಂಥ ಬ್ಯಾಡ್ ಕಂಡೀಷನಲ್ಲೂ ಕೂಡ ಪೈಲಟ್ಗೆ ಸಿಗುತ್ತೆ. ಓಕೆ, ಸೊ ಇತ್ತೀಚೆಗೆ ಹಲವಾರು ಯೋಜನೆಗಳನ್ನು ಕೇಂದ್ರ ಸರ್ಕಾರ ಜಾರಿಗೊಳಿಸಿದೆ. ವೆರಿ ಶಾರ್ಟ್ಲಿ ಅಂದರೆ ರೀಸೆಂಟ್ 1 ವೀಕಲ್ಲಿ ಇರುವಂತಹ ಸ್ಕೀಮ್ಗಳನ್ನು ಬ್ರೀಫಾಗಿ ಹೇಳ್ತೀನಿ. ಒಂದು PM ಮಿತ್ರ, ಇನ್ನೊಂದು PM ವಿಕಾಸ್, ಇನ್ನೊಂದು ಮಿದ್, ಸೊ ನೆಕ್ಸ್ಟ್ ಲೀನ್ ಸ್ಕೀಮ್, ಸೊ ಇನ್ನೊಂದು ರೀಚ್ ಔಟ್ ಸ್ಕೀಮ್. ಸೊ PM ಮಿತ್ರ ಅಂತಂದರೆ ಮೆಗಾ ಇಂಟಿಗ್ರೇಟೆಡ್ ಟೆಕ್ಸ್ಟೈಲ್ ಆ್ಯಂಡ್ ಅಪೆರಲ್ ರೀಜನ್ ಸ್ಕೀಮ್ ಅಂತಂದ್ಬಿಟ್ಟು. ಓಕೆ, ಸೊ ಇದನ್ನು ಜಾರಿಗೊಳಿಸಿರುವಂಥ ಸಚಿವಾಲಯ ಬಂದು ಸೊ ಮಿನಿಸ್ಟ್ರಿ ಆಫ್ ಟೆಕ್ಸ್ಟೈಲ್ಸ್, ಜವಳಿ ಸಚಿವಾಲಯ. ಓಕೆ, PM ಮಿತ್ರನ ಜವಳಿ ಸಚಿವಾಲಯ ಜಾರಿಗೊಳಿಸಿದೆ. ಸೊ ಈ ಒಂದು ಜವಳಿ ವಲಯ ಏನಿದೆ, ಓಕೆ, ಸೊ ಇದು ಉದ್ಯೋಗವನ್ನು ಸೃಜಿಸುತ್ತಿರುವಂಥ ಅತ್ಯಂತ ದೊಡ್ಡ ಕ್ಷೇತ್ರ. ಸೊ ಇದರ ಒಂದು ಬಲವರ್ಧನೆಗಾಗಿ ಟು ಸ್ಟ್ರೆಂಥನ್ ದ ಟೆಕ್ಸ್ಟೈಲ್ ಸೆಕ್ಟರ್, ಜವಳಿ ಕ್ಷೇತ್ರದ ಬಲವರ್ಧನೆಗಾಗಿ ಸೊ ಅದರ ಒಂದು ಉತ್ಪಾದನೆ, ರಫ್ತು, ಸೊ ಇದೆಲ್ಲದನ್ನು ಕೂಡ ಹೂಡಿಕೆ ಎಲ್ಲದನ್ನು ಹೆಚ್ಚಿಸಲಿಕ್ಕೆ ಸಮಗ್ರವಾಗಿ ಜವಳಿ ವಲಯದ ಒಂದು ಅಭಿವೃದ್ಧಿಗಾಗಿ PM ಮಿತ್ರ ಸ್ಕೀಮನ್ನು ತಂದಿರೋದು. ಓಕೆ, PM ಮಿತ್ರ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳ್ಬೋದು. ಸೊ ಇಟ್ ಈಸ್ ರಿಲೇಟೆಡ್ ವಿತ್ ಟೆಕ್ಸ್ಟೈಲ್ಸ್, ಜವಳಿ ವಲಯದ ಒಂದು ಅಭಿವೃದ್ಧಿ, ಸಮಗ್ರ ಅಭಿವೃದ್ಧಿ, ಯಾವ ರೀತಿ ಹೂಡಿಕೆಯನ್ನು ಹೆಚ್ಚಿಸೋದು. ಓಕೆ, ಸೊ ಅದರಲ್ಲಿ ಮತ್ತೆ ರಫ್ತನ್ನು ಹೆಚ್ಚಿಸುವಂಥದ್ದು, ಓಕೆ, ಉತ್ಪಾದಕತೆಯನ್ನು ಹೆಚ್ಚಿಸೋದು, ಸೊ ಉದ್ಯೋಗ ಸೃಜನೆ ಮಾಡೋದು. ಓಕೆ, ಎಲ್ಲದಕ್ಕೆ ನಾವು ಈ ಒಂದು PM ಮಿತ್ರ ಅಂತ ಕರಿತೇವೆ. ಸೊ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ PM ಮಿತ್ರ ಮೆಗಾ ಪಾರ್ಕ್ ಸ್ಕೀಮಲ್ಲಿ ಸೊ 7 ಕಡೆ ಮಹಾರಾಷ್ಟ್ರ, AP, ತೆಲಂಗಾಣ, ಸೊ ಮತ್ತು ಕರ್ನಾಟಕ ಸೇರಿದಾಗೆ 7 ಕಡೆ ಈ ಒಂದು ಪಾರ್ಕ್ಗಳನ್ನು ಎಸ್ಟಾಬ್ಲಿಷ್ ಮಾಡಲಾಗಿದೆ. ಮತ್ತು ಇಲ್ಲೊಂದು 5F ಅಂತ ಬರುತ್ತೆ. ಏನಪ್ಪ ಅಂದರೆ ಫಾರ್ಮ್ ಅಂತಂದರೆ ಸೊ ನಮ್ಮ ಒಂದು ಕೃಷಿ ಭೂಮಿ, ಫಾರ್ಮ್ ಟು ಫೈಬರ್. ಸೊ ಫೈಬರ್ ಅಂತಂದರೆ ಕಾಟನ್ ಅಲ್ವಾ, ಸೊ ಫಾರ್ಮ್ ಟು ಫೈಬರ್ ಅಂದರೆ ಹತ್ತಿ ಎಳೆ. ಸೊ ನಮ್ಮ ಕೃಷಿ ಭೂಮಿಯಿಂದ ಓಕೆ, ಸೊ ಇಲ್ಲಿ ನಾವು ಹತ್ತಿ ಎಳೆನ ತಯಾರಿಸ್ತೀವಿ. ಮತ್ತು ಫೈಬರ್ ಟು ಫ್ಯಾಕ್ಟ್ರಿ, ಹತ್ತಿ ಎಳೆನ ತಯಾರಿಸ್ಬಿಟ್ಟು ಎಲ್ಲಿ ಕೊಡ್ತೀವಿ? ಫ್ಯಾಕ್ಟ್ರಿಗೆ ಕೊಡ್ತೀವಿ. ಹತ್ತಿ ಎಳೆನ ಬೆಳೆದ್ಬಿಟ್ಟು ಓಕೆ, ರೈತ ಬೆಳೆದು ಎಲ್ಲಿ ಕೊಡ್ತಾನೆ? ಫ್ಯಾಕ್ಟ್ರಿಗೆ ಕೊಡ್ತಾನೆ. ಸೊ ಫ್ಯಾಕ್ಟ್ರಿ ಟು ಫ್ಯಾಷನ್, ಫ್ಯಾಕ್ಟ್ರಿಯಿಂದ ಏನು ಮಾಡ್ತೀವಿ? ಬಟ್ಟೆ ವಿಭಿನ್ನವಾಗಿ ಡಿಸೈನನ್ನು ವಿನ್ಯಾಸಗೊಳಿಸಿ ಸೊ ಫ್ಯಾಷನ್ ಆಗಿ ಡೆವಲಪ್ ಮಾಡ್ತೀವಿ. ಫ್ಯಾಷನ್ ಟು ಫಾರಿನ್, ರಫ್ತು ಮಾಡೋದು. ಫ್ಯಾಷನ್ ಟು
ಫಾರಿನ್. ಸೊ ಕ್ವಶನ್ ಯಾವ ರೀತಿ ಬರ್ಬೋದು ಅಂದರೆ 5F. ಸೊ ಫಾರ್ಮ್, ಫೈಬರ್, ಫ್ಯಾಕ್ಟರಿ, ಫ್ಯಾಷನ್, ಸೊ ಮತ್ತೆ ಲಾಸ್ಟ್ ಬಂದು ಫಾರಿನ್. ಸೊ ಈ ಒಂದು ರೈತರಿಗೆ ಫಸ್ಟ್ ಹೆಲ್ಪ್ ಮಾಡ್ಬೇಕು ಹತ್ತಿ ಬೆಳಿಲಿಕ್ಕೆ. ಹತ್ತಿ ಅಲ್ವಾ ಜವಳಿ ಒಂದು ಉದ್ಯಮಕ್ಕೆ ಮೂಲ ಕಚ್ಚಾ ಪದಾರ್ಥ. ಓಕೆ, ಸೊ ರೈತನ ಹೊಲದಿಂದ ಮತ್ತೆ ಸೊ ಎಲ್ಲಿಗೆ ಈ ಒಂದು ಫ್ಯಾಕ್ಟ್ರಿಯಿಂದ ಸೊ ಫ್ಯಾಷನಬಲ್ ಕ್ಲಾತ್ಸ್ ಆಗಿ ಡಿಸೈನ್ ಮಾಡೋದು. ಸೊ ಅದನ್ನು ಮತ್ತೆ ಎಕ್ಸ್ಪೋರ್ಟ್ ಮಾಡೋದು. 5F ಅಂತ ಕರಿತೀವಿ. ಓಕೆ, ಸೊ ಮೆಗಾ ಪಾರ್ಕ್ಸ್ ನೆನ್ಪಿಟ್ಕೋಬೇಕು. ಕರ್ನಾಟಕದಲ್ಲೂ ಒಂದು ಮೆಗಾ ಪಾರ್ಕ್ ಇದೆ. PM ಮಿತ್ರ ಯಾವುದರ ಒಂದು ಯಾವ ಕ್ಷೇತ್ರಕ್ಕೆ ಅಥವಾ ಯಾವ ವಲಯಕ್ಕೆ ಸಂಬಂಧಿಸಿದೆ ಅಂತಂದರೆ ಇಟ್ ಈಸ್ ರಿಲೇಟೆಡ್ ಟು ಸೊ ಟೆಕ್ಸ್ಟೈಲ್ ಮಿನಿಸ್ಟ್ರಿ, ಇದನ್ನು ಜವಳಿ ಸಚಿವಾಲಯ. ಸೊ PM ವಿಕಾಸ್ ಅಂದರೆ ಪ್ರಧಾನ ಮಂತ್ರಿ ವಿಶ್ವಕರ್ಮ ಕೌಶಲ್ ಸಮ್ಮಾನ್ ಯೋಜನಾ ಅಂತ. ಓಕೆ, ವಿಶ್ವಕರ್ಮ ಅಂತಂದ್ರೆ ಯಾರು? ಕುಶಲಕರ್ಮಿಗಳು, ಕ್ರಾಫ್ಟ್ಸ್ಮನ್. ಓಕೆ, ಆರ್ಟಿಸನ್ಸ್, ಕ್ರಾಫ್ಟ್ಸ್ಮನ್. ಸೊ ಇವರ ಒಂದು ಏಳಿಗೆಗಾಗಿ, ಪ್ರಗತಿಗಾಗಿ ಓಕೆ ಈ ಒಂದು ಕೇಂದ್ರ ಸರ್ಕಾರ ಈ ಯೋಜನೆಯನ್ನು ತಂದಿದೆ. ಕುಶಲಕರ್ಮಿಗಳ ಒಂದು ಸ್ಥಿತಿಗತಿಗಳನ್ನು ಸುಧಾರಿಸಲಿಕ್ಕೆ, ಓಕೆ, ಟು ಇಂಪ್ರೂವೈಸ್ ದ ಲೈವ್ಲಿಹುಡ್ ಆಫ್ ದೀಸ್ ಆರ್ಟಿಸನ್ಸ್ ಆರ್ ಕ್ರಾಫ್ಟ್ಸ್ಮನ್. ಸೊ ಅದಕ್ಕೋಸ್ಕರ ಈ ಒಂದು ಯೋಜನೆಯನ್ನು ತಂದಿದ್ದಾರೆ. ಸೊ ಯಾವ ರೀತಿ ಸುಧಾರಿಸೋದು ಅಂತಂದರೆ, ಒಂದು ಅವ್ರಿಗೆ ಕ್ರೆಡಿಟ್ ಲೈನ್ಸ್, ಒಂದು ಸಾಲ ಕೊಡೋದು. ಓಕೆ, ಸೊ ಎರಡನೇದು ಏನಪ್ಪ ಅಂತಂತಂದರೆ ಇವ್ರಿಗೆ ಟೆಕ್ನಾಲಜಿನ ಒದಗಿಸೋದು, ಮತ್ತು ಇವರು ತಯಾರಿಸಿದಂತಹ ಒಂದು ಸರಕುಗಳಿಗೆ ಉತ್ತೇಜನ ನೀಡುವಂಥದ್ದು. ಓಕೆ, ಈ ಮೂಲಕ ಸೊ ಅವರ ಒಂದು ಜೀವನದ ಏಳಿಗೆಗಾಗಿ ಈ ಒಂದು ವಿಶೇಷವಾದ ಯೋಜನೆಯನ್ನು ಕೇಂದ್ರ ಸರ್ಕಾರ ಜಾರಿಗೊಳಿಸಿದೆ. ವಿಕಾಸ್ ಯೋಜನೆ ಯಾರಿಗೆ ಅಂತ ಕೇಳ್ಬೋದು. ನೆಕ್ಸ್ಟ್ ಮಿತ್ ಬಂದು ರೀಸೆಂಟ್ ಸ್ಕೀಮ್ ಅಲ್ಲ. ಮಿತ್ ಅಂತಂದರೆ ಮಿಷನ್ ಫಾರ್ ಇಂಟಿಗ್ರೇಟೆಡ್ ಡೆವಲಪ್ಮೆಂಟ್ ಆಫ್ ಹಾರ್ಟಿಕಲ್ಚರ್ ಅಂತ. ಹಾರ್ಟಿಕಲ್ಚರ್ ತೋಟಗಾರಿಕಾ ಬೆಳೆಗಳು ಯಾವ್ದು ಬರುತ್ತೆ? ಅದರಲ್ಲಿ ಹೂ ಬರುತ್ತೆ, ಹಣ್ಣು ಬರುತ್ತೆ, ತರಕಾರಿ ಬರುತ್ತೆ. ತರಕಾರಿ ಬೆಳೆಯೋದಕ್ಕೆ ಹೊಲೇರಿಕಲ್ಚರ್ ಅಂತ ಕರಿತೀವಿ, ಹಣ್ಣು ಬೆಳೀಲಿಕ್ಕೆ ಪೋಮೋಕಲ್ಚರ್ ಅಂತ ಕರಿತೀವಿ, ಹೂ ಬೆಳೀಲಿಕ್ಕೆ ಸೊ ಫ್ಲೋರಿಕಲ್ಚರ್ ಅಂತ ಕರಿತೀವಿ. ಇವು ಮೂರನ್ನ ಒಟ್ಟಾಗಿ ಸರಿ ನಾವು ಹಾರ್ಟಿಕಲ್ಚರ್ ಅಂತ ಕರಿತೀವಿ. ಸೊ ಹಾರ್ಟಿಕಲ್ಚರ್ ಬೆಳೆಗಳನ್ನು ಸೊ ಇಡೀ ವಿಶ್ವದಲ್ಲೇ ಹಾರ್ಟಿಕಲ್ಚರ್ ಬೆಳೆಗಳನ್ನು ಬೆಳೀತಿರುವಂತಹ 2ನೇ ಅತಿ ದೊಡ್ಡ ರಾಷ್ಟ್ರ ಭಾರತ. ಓಕೆ, ಸೊ ಇದನ್ನು ಇನ್ನಷ್ಟು ಉತ್ತೇಜನಗೊಳಿಸಬೇಕು ಅಂತ ಅಂದ್ಬಿಟ್ಟು ಮಿತ್ ಅನ್ನಂತಹ ಸ್ಕೀಮನ್ನು 2015 ಭಾರತ ಸರ್ಕಾರ ಸೊ ಇದನ್ನು ಜಾರಿಗೊಳಿಸಿದೆ. ಬಟ್ ಇವಾಗ ಯಾಕೆ ನ್ಯೂಸಲ್ಲಿದೆ ಅಂತಂದರೆ, ಸೊ ಈ ಒಂದು ಹಾರ್ಟಿಕಲ್ಚರ್ ಕ್ರಾಪ್ಸ್ ಸೆಂಟರ್ಸ್ ಆಫ್ ಎಕ್ಸಲೆನ್ಸ್ ಅಂತ ಅಂದ್ಬಿಟ್ಟು 3 ಕಡೆ ಸೊ ಈ ಕೇಂದ್ರಗಳನ್ನು ತೆರೆದಿದ್ದಾರೆ. ತೋಟಗಾರಿಕಾ ಬೆಳೆಗಳಿಗೆ ಕೆಲವು ಉತ್ಕೃಷ್ಟ ಕೇಂದ್ರಗಳನ್ನು, ಸೆಂಟರ್ ಆಫ್ ಎಕ್ಸಲೆನ್ಸ್ ಅಥವಾ ಉತ್ಕೃಷ್ಟ ಕೇಂದ್ರಗಳನ್ನು 3 ಕಡೆ ತೆರೆಯಲಾಗಿದೆ. ಒಂದು ನಮ್ಮ ಒಂದು ಕರ್ನಾಟಕದಲ್ಲಿ, ಇಡೀ ಭಾರತದಾದ್ಯಂತ 3 ಕಡೆ ತೆರೆಯಲಾಗಿದೆ. ಸೊ ಅದರಲ್ಲಿ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಕಮಲಂ ಸೆಂಟರ್ ಆಫ್ ಎಕ್ಸಲೆನ್ಸ್. ಕಮಲಂ ಅಂತಂದ್ರೆ ಯಾವುದು? ಸೊ ನಿಮ್ಮ ಡ್ರ್ಯಾಗನ್ ಫ್ರೂಟ್. ಯಾಕಂದ್ರೆ ಕಮಲಂ ಅಂತ ಹೆಸರು ಕೊಟ್ಟಿರೋದು, ಡ್ರ್ಯಾಗನ್ ಫ್ರೂಟ್ ನೋಡಿದಿರಲ್ಲ, ಸೊ ಅದು ಕಮಲದ ಥರ ಇದೆ ಅಂತಂದ್ಬಿಟ್ಟು ನೋಡಲಿಕ್ಕೆ. ಸೊ ಕಮಲದ ಥರ ಇದೆ ಅಂತಂದ್ಬಿಟ್ಟು ಡ್ರ್ಯಾಗನ್ ಫ್ರೂಟ್ಗೆ ಕಮಲಂ ಅಂತ ಮರುನಾಮಕರಣ ಮಾಡಿದ್ದು. ಓಕೆ, ಇಸ್ ಎ ಫ್ರೂಟ್ ಆಫ್ ಗುಜರಾತ್, ರೈಟ್? ಸೊ ಯಾಕಂದರೆ BJP ಸರ್ಕಾರ ಇರೋದಲ್ವ ಈಗ ಕೇಂದ್ರದಲ್ಲಿ ಮತ್ತು ರಾಜ್ಯದಲ್ಲಿ. ಸೊ ಕಮಲಂ ಅಂತ ಅದನ್ನು ಸೊ ಅದು BJP ಕಮಲವನ್ನು ಹೋಲುತ್ತೆ ಅನ್ನೋ ಥರ. ಓಕೆ, ಸೊ ಎನಿವೆ ನಮ್ಮ ಕರ್ನಾಟಕದಲ್ಲಿ ಅದನ್ನು 3 ಸೆಂಟರ್ಸ್ ಇದೆ. ಸೊ ಈ ಒಂದು ಸೆಂಟರ್ ಆಫ್ ಎಕ್ಸಲೆನ್ಸನ್ನು ದೇಶದಾದ್ಯಂತ 3 ಕಡೆ ತೆರೆಯಲಾಗಿದೆ. ಓಕೆ, ಮಿತ್ ಸ್ಕೀಮಲ್ಲಿ ಸೆಂಟರ್ ಆಫ್ ಎಕ್ಸಲೆನ್ಸ್ ಉತ್ಕೃಷ್ಟತಾ ಕೇಂದ್ರಗಳು ಯಾವುದಕ್ಕೆ? ತೋಟಗಾರಿಕಾ ಬೆಳೆಗಳಿಗೆ ಉತ್ಕೃಷ್ಟತಾ ಕೇಂದ್ರಗಳನ್ನು ತೆರೆಯಲಾಗಿದೆ. ಒಂದು ಕಮಲಂ, ಸೊ ಬೆಂಗಳೂರಲ್ಲಿ ಕಮಲಂ ಅಥವಾ ಈ ಒಂದು ಡ್ರ್ಯಾಗನ್ ಫ್ರೂಟಿಗೆ. ಓಕೆ, ಸೊ ಬ್ಯಾಂಗ್ಳೂರ್ ಮತ್ತೆ ಒಡಿಶಾದ ಜೋಧ್ಪುರ್ ಅಲ್ಲ ಜೈಪುರ್, ಇದು ಒಡಿಶಾದಲ್ಲಿದೆ. ಸೊ ಇಲ್ಲಿ ಮ್ಯಾಂಗೋ ಮತ್ತು ವೆಜಿಟೇಬಲ್ಸ್ಗೆ ಸೆಂಟರ್ ಆಫ್ ಎಕ್ಸಲೆನ್ಸ್ ಫಾರ್ ಮ್ಯಾಂಗೋ ಅಂಡ್ ವೆಜಿಟೇಬಲ್ಸ್, ಮಾವು ಮತ್ತು ತರಕಾರಿಗಳಿಗೆ ಉತ್ಕೃಷ್ಟತಾ ಕೇಂದ್ರವನ್ನು ತೆರೆಯಲಾಗಿದೆ. ಸೊ ನೆಕ್ಸ್ಟ್ ಬಂದು ಸೌತ್ ಗೋವಾ, ದಕ್ಷಿಣ ಗೋವಾದಲ್ಲಿ ಫ್ಲವರ್ಸ್ ಮತ್ತು ವೆಜಿಟೇಬಲ್ಸ್, ಹೂ ಮತ್ತು ತರಕಾರಿಗಳ ಉತ್ಕೃಷ್ಟ ಕೇಂದ್ರ. ಸೊ ನಿಮಗೆ ಕ್ವಶನ್ ಬರೋದಾದರೆ ಏನು ಕೇಳ್ತಾರೆ ಗೊತ್ತಾ? ಈ ಒಂದು ಮಿದ್ ಅಂತಂದರೆ ಮಿಷನ್ ಫಾರ್ ಇಂಟಿಗ್ರೇಟೆಡ್ ಡೆವಲಪ್ಮೆಂಟ್ ಆಫ್ ಹಾರ್ಟಿಕಲ್ಚರ್. ಸೊ ತೋಟಗಾರಿಕಾ ಬೆಳೆಗಳ ಒಂದು ಸಮಗ್ರ ಅಭಿವೃದ್ಧಿ ಯೋಜನೆ ಅಂತ. ಓಕೆ, ಸೊ ಈ ಒಂದು ಮಿತ್ ಸ್ಕೀಮ್ ಮಾಡಿ ಸೊ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಯಾವ ಒಂದು ಉತ್ಕೃಷ್ಟ ಕೇಂದ್ರವನ್ನು ತೆರೆದಿದ್ದಾರೆ ಅಂತ ಕೇಳ್ಬೋದು. ಸೊ ಅದು ಯಾವುದು ಅಂತಂದರೆ ಕಮಲಂ ಅಥವಾ ಡ್ರ್ಯಾಗನ್ ಫ್ರೂಟ್. ಓಕೆ, ಡ್ರ್ಯಾಗನ್ ಫ್ರೂಟಿಗೆ ಅಂತಂದ್ಬಿಟ್ಟು ಸೊ ಒಂದು ಉತ್ಕೃಷ್ಟತಾ ಕೇಂದ್ರವನ್ನು ತೆರೆದಿದ್ದಾರೆ. ಸೊ ಯಾರನ್ನು ಫಾದರ್ ಆಫ್ ಹಾರ್ಟಿಕಲ್ಚರ್ ಅಂತ ಕರಿತೀವಿ? ಡಾಕ್ಟರ್ ಮರಿಗೌಡ.
ಓಕೆ, ಸೊ ನಮ್ಮ ಕರ್ನಾಟಕದವರೇ ಅವರು. ನೆಕ್ಸ್ಟ್ ಬಂದು ಲೀನ್ ಸ್ಕೀಮ್. ಈ ಲೀನ್ ಸ್ಕೀಮನ್ನು ಯಾರು ಇಂಪ್ಲಿಮೆಂಟ್ ಮಾಡಿದ್ದಾರೆ ಅಂದರೆ ಮಿನಿಸ್ಟ್ರಿ ಆಫ್ ಮೈಕ್ರೋ ಸ್ಮಾಲ್ ಆ್ಯಂಡ್ ಮೀಡಿಯಂ ಎಂಟರ್ಪ್ರೈಸಸ್. ಓಕೆ, ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳ ಸಚಿವಾಲಯ. ಸೊ ಏನಪ್ಪ ಅಂತಂದರೆ ಈ ಒಂದು ಸೂಕ್ಷ್ಮ ಕೈಗಾರಿಕೆಗಳು ಅಥವಾ ಗುಡಿ ಕೈಗಾರಿಕೆಗಳು, ಓಕೆ, ಮಧ್ಯಮ ಕೈಗಾರಿಕೆಗಳು, ಸೊ ಇವುಗಳೆಲ್ಲ ಮೂಲೆ ಗುಂಪಾಗ್ತಿದ್ದಾವೆ. ಇವುಗಳ ಉತ್ಪಾದಕತೆ ತುಂಬ ಕಡಿಮೆ ಆಗ್ತಾ ಇದೆ. ಸೊ ಆ ನಿಟ್ಟಿನಲ್ಲಿ ಸರ್ಕಾರ ಸತತವಾಗಿ ಅದಕ್ಕೆ ಪ್ರೋತ್ಸಾಹ ನೀಡ್ತಾನೆ ಬರ್ತಿದೆ. ಓಕೆ, ಸೊ ಹಾಲಿಸ್ಟಿಕ್ ಡೆವಲಪ್ಮೆಂಟ್ ಆಫ್ ದಿಸ್ MSME ಸೆಕ್ಟರ್ ಈಸ್ ಡನ್ ಬೈ ದಿಸ್ ಲೀನ್ ಸ್ಕೀಮ್. MSMEಗಳ ಕ್ವಾಲಿಟಿ, ಪ್ರೊಡಕ್ಟಿವಿಟಿ, ಪರ್ಫಾರ್ಮೆನ್ಸ್ ಇವೆಲ್ಲದನ್ನು ವೃದ್ಧಿಸಿ, ಓಕೆ, ಅದರ ಒಂದು ಗುಣಮಟ್ಟ, ಉತ್ಪಾದಕತೆ, ಸೊ ಅವುಗಳ ಒಂದು ಪ್ರಗತಿ ಎಲ್ಲದನ್ನು ವೃದ್ಧಿಸಿ, ಸೊ ಒಂದು ಗ್ಲೋಬಲ್ ಕಾಂಪಿಟೇಟಿವ್ನೆಸ್ ಅದಕ್ಕೆ ಒದಗಿಸ್ಬೇಕು ಅಂತ, ಒಂದು ವಿಶ್ವ ಮಟ್ಟಕ್ಕೆ ಸೊ ಅದು ಸ್ಪರ್ಧಾತ್ಮಕವಾಗಿ ಈ ಒಂದು MSME ಉದ್ಯಮಗಳು ಸೊ ನಿಲ್ಲಬೇಕು ಅನ್ನುವಂತಹ ದೃಷ್ಟಿಯಿಂದ ಲೀನ್ ಸ್ಕೀಮನ್ನು ಜಾರಿಗೊಳಿಸಲಾಗಿದೆ. ಓಕೆ, ಸೊ ನೆಕ್ಸ್ಟ್ ಬಂದು ಸ್ಕೀಮ್ ರೀಚ್ ಔಟ್ ಅಥವಾ ರೀಚ್ ಔಟ್ ಸ್ಕೀಮ್. ಸೊ ಸ್ಕೀಮ್ ರೀಚ್ ಔಟ್ ಅನ್ನ ಭೂ ವಿಜ್ಞಾನ ಸಚಿವಾಲಯ ಅಥವಾ ಮಿನಿಸ್ಟ್ರಿ ಆಫ್ ಅರ್ತ್ ಸೈನ್ಸ್ ಇದನ್ನ ಜಾರಿಗೊಳಿಸಿದೆ. ಓಕೆ, ಸೊ ಇದೇನಪ್ಪ ಅಂತಂದ್ರೆ ನೋಡಿ, ಶಿಕ್ಷಣ, ಸಂಶೋಧನೆ ಮತ್ತು ತರಬೇತಿ, ಸೊ ಈ ಮೂರಕ್ಕೂ ಹೆಚ್ಚಿನ ಒತ್ತನ್ನು ಕೊಡೋದು ಈ ಇಲಾಖೆಯಲ್ಲಿ, ಈ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ. ಎಜುಕೇಶನ್, ರಿಸರ್ಚ್ ಅಂಡ್ ಟ್ರೈನಿಂಗ್, ಶಿಕ್ಷಣ, ಸಂಶೋಧನೆ ಮತ್ತು ತರಬೇತಿ, ಸೊ ಇವುಗಳಿಂದ ಸೊ ಈ ಒಂದು ಇಲಾಖೆಯಲ್ಲಿ ಉತ್ಪಾದಕತೆ ಹೆಚ್ಚಾಗುತ್ತೆ. ಸೊ ಸರ್ಕಾರದ ಒಂದು ಖಜಾನೆ ಕೂಡ ತುಂಬುತ್ತೆ. ಸೊ ಅಷ್ಟೇ ಅಲ್ಲ, ಸೊ ನೂತನ ನಾವೀನ್ಯ ಸಂಶೋಧನೆಗಳಾದಂತೆಲ್ಲ ಸೊ ಮತ್ತೆ ಅವರಿಗೆ ಒಂದು ತರಬೇತಿ, ಸೂಕ್ತ ತರಬೇತಿ, ಓಕೆ, ಭೂ ವಿಜ್ಞಾನ ಇಲಾಖೆಯಲ್ಲಿ ಕೆಲಸ ಮಾಡುವಂಥವ್ರಿಗೆಲ್ಲ ಸೊ ಉತ್ತಮ ತರಬೇತಿ ಸಿಗೋದ್ರ ಮೂಲಕ, ಓಕೆ, ಸೊ ಒಂದು ಒಳ್ಳೆ ಉದ್ಯೋಗಾವಕಾಶ ಸೃಷ್ಟಿಯಾಗುತ್ತೆ ಅನ್ನೋ ನಿಟ್ಟಿನಲ್ಲಿ ರೀಚ್ ಔಟ್ ಸ್ಕೀಮನ್ನು ತಂದಿದ್ದಾರೆ. ಎಸ್ಪೆಷಲಿ ಇಟ್ ಈಸ್ ಎ ಕೊಲಾಬ್ರೇಷನ್ ಬಿಟ್ವೀನ್ ಗವರ್ನಮೆಂಟ್, ಇಂಡಸ್ಟ್ರೀಸ್ ಆ್ಯಂಡ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್. ಓಕೆ, ಶೈಕ್ಷಣಿಕ ಸಂಸ್ಥೆಗಳು, ಓಕೆ, ಒಳ್ಳೆ ಎಜುಕೇಷನ್, ಸೊ ಭೂ ಇಲಾಖೆಗೆ ಸಂಬಂಧಿಸಿದಂತಹ ಉತ್ತಮವಾದ ಗುಣಮಟ್ಟವಾದ ಶಿಕ್ಷಣ ಒದಗಿಸೋದು ಅಕಾಡೆಮಿಕ್ ಇನ್ಸ್ಟಿಟ್ಯೂಷನ್ಸ್. ಓಕೆ, ಸೊ ನೆಕ್ಸ್ಟ್ ಕೈಗಾರಿಕೆಗಳು, ಓಕೆ, ಕೈಗಾರಿಕೆಗಳು ಅವರಿಗೆ ಸೂಕ್ತವಾದ ಉದ್ಯೋಗ, ಸೊ ಸರ್ಕಾರ ಉತ್ತಮವಾದಂತಹ ತರಬೇತಿ, ಕೌಶಲ್ಯವನ್ನು ಒದಗಿಸ್ಬೇಕು. ಸೊ ಈ ನಿಟ್ಟಿನಲ್ಲಿ ಈ ಒಂದು ಭೂ ವಿಜ್ಞಾನ ಇಲಾಖೆಯಲ್ಲಿ ಉತ್ತಮವಾದ ಉತ್ಪಾದಕತೆಯನ್ನು ಸೃಷ್ಟಿಸಲು ಈ ಒಂದು ಸ್ಕೀಮನ್ನು ತಂದಿದ್ದಾರೆ. ಸೊ ಕೇಳ್ಬೋದು ನಿಮಗೆ, ರೀಚ್ ಔಟನ್ನು ಜಾರಿಗೊಳಿಸಿರುವಂತಹ ಒಂದು ಸೊ ಸಚಿವಾಲಯ ಯಾವುದು ಅಂತ, ಮಿನಿಸ್ಟ್ರಿ ಆಫ್ ಅರ್ತ್ ಸೈನ್ಸ್. ಓಕೆ, ಭೂ ವಿಜ್ಞಾನ ಸಚಿವಾಲಯ. ಏನಕ್ಕೆ? ಸೊ ಒಂದು ಸೊ ಶಿಕ್ಷಣ ಮತ್ತು ತರಬೇತಿ, ಸಂಶೋಧನೆ ಈ ಮೂರನ್ನು ಕೂಡ ಸೊ ಹೆಚ್ಚಿಸಲಿಕ್ಕೆ, ಯಾವುದರಲ್ಲಿ? ಈ ಭೂ ವಿಜ್ಞಾನ ಕ್ಷೇತ್ರದಲ್ಲಿ. ಓಕೆ, ನೆಕ್ಸ್ಟ್ ಬಂದು ರಾಜ್ಯ ಮಟ್ಟದ ಸುಗಮ ಸಂಗೀತ ಸಮ್ಮೇಳನ ನಡೀತು. ಸೊ ಇನ್ನು ಕರ್ನಾಟಕ ಇಶ್ಯೂಸನ್ನು ಡಿಸ್ಕಸ್ ಮಾಡ್ತೀನಿ. ಓಕೆ, ಸೊ ಸುಗಮ ಸಂಗೀತ ಸಮ್ಮೇಳನ ಎಲ್ಲಿ ನಡೀತು ಅಂತಂದರೆ, ರಾಗಿ ಕಣಜ ಅಂತ ಯಾವುದನ್ನು ಕರಿತೀವಿ ನಾವು. ಓಕೆ, ಭತ್ತದ ಕಣಜ ಗೊತ್ತಿದೆ ನಿಮಗೆ. ಸೊ ಅದೇ ಥರ ಈ ಒಂದು ತೊಗರಿ ಕಣಜ ಗೊತ್ತಿದೆ. ಸೊ ರಾಗಿ ಕಣಜ ಅಂತ ಯಾವುದನ್ನು ಕರಿತೀವಿ? ಆನೇಕಲ್ಲಲ್ಲಿ. ಓಕೆ, ಸೊ ವಿಚ್ ಟುಕ್ ಪ್ಲೇಸ್ ಇನ್ ಆನೇಕಲ್. ಸೊ ಆನೇಕಲ್ಲಲ್ಲಿ ಇದನ್ನು ರಾಗಿ ಕಣಜ ಅಂತ ಕರಿತೀವಿ. ಈ ಒಂದು ರಾಜ್ಯ ಮಟ್ಟದ ಸುಗಮ ಸಂಗೀತ ಸಮ್ಮೇಳನ ಸೊ ಆನೇಕಲ್ಲಲ್ಲಿ ನಡೀತು. ಸೊ NH ಪ್ರಸಾದ್ ಇದರ ಅಧ್ಯಕ್ಷತೆ ವಹಿಸಿದ್ರು. ಇವರು ಮ್ಯಾಂಡೋಲಿನ್ನ ವಾದಕ. ಓಕೆ, ಮ್ಯಾಂಡೋಲಿನ್ನ ವಾದಕ. ಸೊ ಇದನ್ನು ಹಮ್ಮಿಕೊಂಡವ್ರು ಯಾರು ಅಂತಂದರೆ ಆಬ್ವಿಯಸ್ಲಿ ಒಂದು ಸೊ ಕರ್ನಾಟಕ ಸುಗಮ ಸಂಗೀತ ಪರಿಷತ್ ಮತ್ತು ಕನ್ನಡ ಸಂಸ್ಕೃತಿ ಇಲಾಖೆ. ಓಕೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ. ಸೊ ಜಾಯಿಂಟ್ ಕೊಲಾಬ್ರೇಷನ್ ಆಫ್ ಕನ್ನಡ ಆ್ಯಂಡ್ ಕಲ್ಚರ್ ಡಿಪಾರ್ಟ್ಮೆಂಟ್ ಆ್ಯಂಡ್ ಸೊ ಕರ್ನಾಟಕ ಸುಗಮ ಸಂಗೀತ ಪರಿಷತ್. ಓಕೆ, ಸುಗಮ ಸಂಗೀತ ಪರಿಷತ್ ಬಂದು 2003 ಎಸ್ಟಾಬ್ಲಿಷ್ ಆಗೋದು. ಓಕೆ, ಸೊ ಇದರ ಒಂದು ಪಿತಾಮಹ, ಸುಗಮ ಸಂಗೀತದ ಪಿತಾಮಹ ಯಾರನ್ನು ಕರಿತೀವಿ? ಉಕ್ಕೇರಿ ಬಾಳಪ್ಪ. ಸೊ ಇವರನ್ನ ಸುಗಮ ಸಂಗೀತದ ಪಿತಾಮಹ ಅಂತ ಕರಿತೀವಿ. ಸೊ ನಮ್ಗೆ ಇನ್ನೂ ಗೊತ್ತೇ ಇದೆ, C. ಅಶ್ವಥ್ ಮತ್ತು ಅನಂತ ಸ್ವಾಮಿ ಅವರು. ಸೊ ಈ ಒಂದು ಸುಗಮ ಸಂಗೀತಕ್ಕೆ ಬಹಳಷ್ಟು ಜನಪ್ರಿಯತೆಯನ್ನು ತಂದುಕೊಟ್ಟವರು. ಓಕೆ, ಸೊ ಸುಗಮ ಸಂಗೀತ ಜನರ ಮನದ ಒಂದು ಭಾವಗಳ ಮೇಳ ಅಂತಲೇ ಹೇಳ್ಬೋದು. ಕವಿ ಮನಸ್ಸನ್ನು ಜನರಿಗೆ ತಲುಪಿಸುತ್ತೆ. ಸೊ ಈ ಒಂದು ಭಾವನೆಗಳ ಮೂಲಕ ಜನರನ್ನು ಒಗ್ಗೂಡಿಸುತ್ತೆ. ಸುಗಮ ಸಂಗೀತ ಕೇಳ್ತಾ ಇರಿ, ಸೊ ಕಿವಿಗೆ ಹಿಂಪು, ಮನಸ್ಸಿಗೆ ತಂಪು. ಓಕೆ, ಸೊ ಭಾಳ ಖುಷಿ ಕೊಡುವಂಥದ್ದು, ರೈಟ್? ಈ ಸುಗಮ ಸಂಗೀತ ಅಧ್ಯಕ್ಷರು ಯಾರು ಅಂತಂದರೆ, ಆ ಒಂದು ಮಂಡಳಿಯ ಅಧ್ಯಕ್ಷರು ಪ್ರಸ್ತುತ ಯಾರು ಅಂದರೆ ಮುದ್ದು ಕೃಷ್ಣ. ಸೊ ನಿಮಗೆ ರಾಗಿ ಕಣಜ ಆನೇಕಲ್, ಸೊ ಇದು ಇಂಪಾರ್ಟೆಂಟ್, ಎಲ್ಲಿ ನಡೀತು ಅಂತ ಕೇಳ್ಬೋದು. ಸೊ ಅಥವಾ ಅಧ್ಯಕ್ಷತೆ ಯಾರು ವಹಿಸಿದ್ರು ಅಂತ.
ಸೊ ಉದ್ಘಾಟನೆ ಮಾಡಿದವರು ದೊಡ್ಡರಂಗೇಗೌಡರು, ಉದ್ಘಾಟನೆ ಕೇಳೋದಿಲ್ಲ, ಅಧ್ಯಕ್ಷತೆ ಕೇಳ್ತಾರೆ. ಓಕೆ, ಸೊ ನೆಕ್ಸ್ಟ್ ಗಾಂಧಿ ಗ್ರಾಮ ಪುರಸ್ಕಾರ. ಈ ಗಾಂಧಿ ಗ್ರಾಮ ಪುರಸ್ಕಾರ ಕೊಡುವಂತಹ ಇಲಾಖೆ ಬಂದು ಓಕೆ ಕರ್ನಾಟಕ ಸರ್ಕಾರದ ಯಾವ ಇಲಾಖೆ ಅಂತಂದ್ರೆ ಡಿಪಾರ್ಟ್ಮೆಂಟ್ ಆಫ್ ರೂರಲ್ ಡೆವಲಪ್ಮೆಂಟ್, ಗ್ರಾಮೀಣಾಭಿವೃದ್ಧಿ ಇಲಾಖೆ. ಯಾರಿಗೆ ಕೊಡ್ತಾರೆ ಅಂದರೆ ಒಂದು ತಾಲೂಕಲ್ಲಿ ಒಂದು ಗ್ರಾಮ ಪಂಚಾಯತಿಯನ್ನು. ಸೊ ಅದು ಎಂತಹ ಗ್ರಾಮ ಪಂಚಾಯತಿ ಅತ್ಯುನ್ನತವಾದ ಸಾಧನೆ ಮಾಡಿರಬೇಕು. ಓಕೆ, ಸೊ ಕೆಲವೊಂದು ಅಸಾಧಾರಣವಾದಂತಹ ಗ್ರಾಮೀಣಾಭಿವೃದ್ಧಿ ಕಾಮಗಾರಿಗಳನ್ನು ಕೈಗೊಂಡಿರಬೇಕು. ಅಂತಹ ಒಂದು ಗ್ರಾಮ ಪಂಚಾಯತನ್ನು ಗುರುತಿಸಿ ಪ್ರತಿ ವರ್ಷನೂ ಕೂಡ ಈ ಒಂದು ಗಾಂಧಿ ಗ್ರಾಮ ಪುರಸ್ಕಾರವನ್ನು ಕೊಡ್ತಾರೆ. ಸೊ ಕೊಡೋ ಇಲಾಖೆ ಒಂದು ಗ್ರಾಮೀಣಾಭಿವೃದ್ಧಿ ಇಲಾಖೆ. ಸೊ ಒಂದು ಗ್ರಾಮ ಪಂಚಾಯತಿಗೆ ಓಕೆ ಈ ಒಂದು ಗಾಂಧಿ ಪುರಸ್ಕಾರದಡಿ 5 ಲಕ್ಷ ಕೊಡ್ತಾರೆ, 5 lakhs ಕೊಡ್ತಾರೆ. ಇದು ಯಾಕೆ ನ್ಯೂಸಲ್ಲಿದೆ ಅಂತಂದರೆ ಕಳೆದ 2 ವರ್ಷಗಳಿಂದ ಕೋವಿಡ್ ಕಾರಣದಿಂದ ಈ ಒಂದು ಗಾಂಧಿ ಗ್ರಾಮ ಪುರಸ್ಕಾರವನ್ನು ಕೊಟ್ಟಿರಲಿಲ್ಲ. ಓಕೆ, ಸೊ ಕೋವಿಡ್ ಕಾರಣದಿಂದಾಗಿ ಕೊಟ್ಟಿರಲಿಲ್ಲ. ಈಗ ಅದನ್ನು ಅನೌನ್ಸ್ ಮಾಡಿದ್ದಾರೆ. ಸೊ ನಮ್ಮಲ್ಲಿರುವಂತಹ ಒಟ್ಟು ತಾಲೂಕುಗಳು ಆಲ್ಮೋಸ್ಟ್ 175 ಇದೆಯಲ್ಲ, 175 ತಾಲೂಕ್ಸಲ್ಲಿ ಒಂದೊಂದು ಗ್ರಾಮ ಪಂಚಾಯತನ್ನು ಆಯ್ಕೆ ಮಾಡಿಕೊಂಡು ಆದರ್ಶ ಗ್ರಾಮ ಪಂಚಾಯತ್, ಸೊ ಅದನ್ನು ಆಯ್ಕೆ ಮಾಡಿಕೊಂಡು ಸೊ ಅವುಗಳಿಗೆ ಈ ಒಂದು ಪ್ರಶಸ್ತಿನ ಕೊಡ್ತಾರೆ. ಯಾಕೆಂದರೆ ಭವಿಷ್ಯದಲ್ಲಿ ಇನ್ನಷ್ಟು ಉತ್ತಮವಾದ ಕೆಲಸಗಳಾಗಲಿ, ಸೊ ಸಮಗ್ರವಾದಂತಹ ಒಂದು ಗ್ರಾಮೋದಯ, ನಾವು ನಮ್ಮ ಗಾಂಧೀಜಿಯವರ ಕನಸು ಗ್ರಾಮೋದಯ ಸರ್ವೋದಯ ಅಂತ ಹೇಳಿದಾರಲ್ಲ, ಸೊ ಹಾಗೆ ಗ್ರಾಮಗಳ ಅಭಿವೃದ್ಧಿ ಆಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಇಂತಹ ಪುರಸ್ಕಾರವನ್ನು ಕೊಡಲಾಗುತ್ತೆ. 2013-14 ಇದನ್ನು ಶುರು ಮಾಡಿದರು. ಓಕೆ, ಲಾಸ್ಟ್ 2 ವರ್ಷದಿಂದ ಕೊಟ್ಟಿರಲಿಲ್ಲ. ಸೊ ಈಗ ಪುನಃ ಕೊಡಲಿಕ್ಕೆ ಪ್ರಾರಂಭಿಸಿದ್ದಾರೆ. ಸೊ ಹಾಗಾಗಿ ನ್ಯೂಸಲ್ಲಿದೆ, ರೈಟ್. ಸೊ ಈ ಥರದ್ದೇನಾದರೂ ಕೇಂದ್ರ ಸರ್ಕಾರ ಅಥವಾ ಕೇಂದ್ರ ಮಟ್ಟದಲ್ಲಿ ಕೊಡ್ತಾರ ಅಂದರೆ ಹೌದು, ಒಂದು ದೀನ್ ದಯಾಳ್ ಉಪಾಧ್ಯಾಯ್ ಸತತ್ ಗ್ರಾಮ್ ವಿಕಾಸ್ ಯೋಜನಾ ಅಂತ ಅಂದ್ಬಿಟ್ಟು, ಸೊ ಅದರನ್ನು ಕೂಡ ಈ ಒಂದು ಗ್ರಾಮಗಳನ್ನು ಅತ್ಯುನ್ನತ ಗ್ರಾಮ ಪಂಚಾಯತ್ಗಳನ್ನು ಉತ್ತೇಜನ ಮಾಡಲಿಕ್ಕೆ ಕೊಡ್ತಾರೆ. ಮತ್ತು ಇನ್ನೊಂದು ನಾನಾಜಿ ದೇಶ್ಮುಖ್ ಸರ್ವೋತ್ತಮ್ ಸತತ್ ಗ್ರಾಮ್ ವಿಕಾಸ್ ಯೋಜನಾ ಅಂತ. ಸೊ ಈ 2 ಸ್ಕೀಮುಗಳು ಸೊ ಕೇಂದ್ರ ಸರ್ಕಾರದಲ್ಲಿ, ಇಲ್ಲಿ ನಮ್ಮಲ್ಲಿ ಗಾಂಧಿ ಗ್ರಾಮ ಪುರಸ್ಕಾರ ಅಂತ ಅಂದ್ಬಿಟ್ಟು. ಸೊ ತುಂಬ ರೀಸೆಂಟಾಗಿ ಕರ್ನಾಟಕದಲ್ಲಿ ಅತ್ಯುತ್ತಮ ಜಿಲ್ಲಾ ಪಂಚಾಯತ್ ಪ್ರಶಸ್ತಿ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಅದು ಯಾವ ಒಂದು ಜಿಲ್ಲೆಗೆ ಸಿಕ್ಕಿದೆ ಅಂತಂದರೆ ಬೆಂಗಳೂರು ಗ್ರಾಮಾಂತರ. ಸೊ ಬೆಂಗಳೂರು ರೂರಲಿಗೆ ಅತ್ಯುತ್ತಮ ಜಿಲ್ಲಾ ಪಂಚಾಯತ್ ಪ್ರಶಸ್ತಿ. ಸೊ ಅದರ ಜೊತೆಗೆ ಈ ಒಂದು MG ನರೇಗಾ ಸ್ಕೀಮನ್ನು ಕೂಡ ಗರಿಷ್ಠ ಪ್ರಮಾಣದಲ್ಲಿ ಓಕೆ ತುಂಬ ಉತ್ತಮವಾಗಿ ಈ ಒಂದು ಯೋಜನೆಯನ್ನು ಜಾರಿಗೊಳಿಸಿದೆ ಅನ್ನುವಂತಹ ಒಂದು ಶ್ಲಾಘನೆಗೂ ಕೂಡ ಇದು ಪಾತ್ರವಾಗಿದೆ. ಕೇಳ್ಬೋದು ನರೇಗಾ ಯೋಜನೆ ಮತ್ತು ಅತ್ಯುತ್ತಮ ಜಿಲ್ಲಾ ಪಂಚಾಯತ್ ಪ್ರಶಸ್ತಿ ಯಾವುದಕ್ಕೆ ಸಿಕ್ಕಿದೆ ಅಂತಂದ್ಬಿಟ್ಟು. ನರೇಗಾ ಯೋಜನೆಯನ್ನು ಗರಿಷ್ಠ ಮಟ್ಟದಲ್ಲಿ ಜಾರಿಗೊಳಿಸಿದಂತಹ ಒಂದು ಜಿಲ್ಲೆ ಕೂಡ ಇದೇ ಬೆಂಗಳೂರು ರೂರಲ್. ಓಕೆ, ಸೊ ನೆಕ್ಸ್ಟು ಜಲಶಕ್ತಿ ಪ್ರಶಸ್ತಿ ಅಂತ. ಜಲಶಕ್ತಿ, ಸೊ ಈ ಜಲಶಕ್ತಿ ಪ್ರಶಸ್ತಿ ತುಂಬ ಇಂಪಾರ್ಟೆಂಟ್. ಯಾಕಂದರೆ ಈ ಪ್ರಶಸ್ತಿಯನ್ನು ಕರ್ನಾಟಕ ರಾಜ್ಯ ಪಡ್ಕೊಂಡಿದೆ. ಸೊ ಓಕೆ, ಈ ಒಂದು ಜಲಶಕ್ತಿ ಪುರಸ್ಕಾರ ಪ್ರಶಸ್ತಿಯನ್ನು ಪಡೆದಂತಹ 2ನೇ ರಾಜ್ಯ ಕರ್ನಾಟಕ, 1ನೇ ರಾಜ್ಯ UP. ಓಕೆ, ಸೊ ಸೆಕೆಂಡ್ ಸ್ಟೇಟ್ ಟು ರಿಸೀವ್ ದಿಸ್ ಜಲಶಕ್ತಿ ಅವಾರ್ಡ್. ಸೊ ಫಸ್ಟ್ ಸ್ಟೇಟ್ ಯಾವುದು? UP. ಸೊ ಜಲಶಕ್ತಿ ಯೋಜನೆ ಅಂತಂದರೆ ಕ್ಯಾಚ್ ದ ರೈನ್ ವೇರ್ ಇಟ್ ಫಾಲ್ಸ್ ವೆನ್ ಇಟ್ ಫಾಲ್ಸ್ ಅಂತ. ಮಳೆ ಎಲ್ಲಿ ಬೀಳುತ್ತೋ ಅಲ್ಲಿ ಇಟ್ಕೊಳ್ಳಿ, ಸೊ ಅದನ್ನು ಸಂರಕ್ಷಣೆ ಮಾಡಿಡಿ ಅಂತ ಅಂದ್ಬಿಟ್ಟು. ಓಕೆ, ಸೊ ಈ ಒಂದು ವರ್ಲ್ಡ್ ವಾಟರ್ ಡೇಗೆ ಕೊಟ್ಟಂತಹ ಒಂದು ಸಂದೇಶ. ಓಕೆ, ಸೊ ಇಂತಹ ಒಂದು ಜಲ ಸಂರಕ್ಷಣೆಯ ಕ್ರಮಗಳನ್ನು ಅತ್ಯುತ್ತಮವಾಗಿ ಪಾಲಿಸಿ ಓಕೆ ಸೊ ನೀರನ್ನು ಸೇವ್ ಮಾಡಿರೋದ್ರಲ್ಲಿ ವಾಟರ್ ಕನ್ಸರ್ವೇಷನಲ್ಲಿ ಬಹಳಷ್ಟು ಎಫರ್ಟ್ಸ್ ಹಾಕಿರುವಂತಹ ಕರ್ನಾಟಕಕ್ಕೆ ಸೊ ಈ ಒಂದು ಪ್ರಶಸ್ತಿ ಸಿಕ್ಕಿದೆ. ಕರ್ನಾಟಕದಲ್ಲಿ ಪುನಃ ಜಿಲ್ಲಾ ಮಟ್ಟದಲ್ಲಿ ನೋಡಕ್ಕೆ ಹೋದ್ರೆ ಕಲಬುರಗಿ, ರಾಮನಗರ, ಬೆಳಗಾವಿ. ಕಲಬುರಗಿ, ರಾಮನಗರ, ಬೆಳಗಾವಿ ಈ 3 ಜಿಲ್ಲೆಗಳು ಈ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾವೆ. ಕಲಬುರಗಿ, ರಾಮನಗರ, ಬೆಳಗಾವಿ. ಓಕೆ, ಸೊ ಕರ್ನಾಟಕದಲ್ಲಾದರೆ. ಇಡೀ ದೇಶದಲ್ಲಿ ಅಂತಂದರೆ ಕರ್ನಾಟಕ ಸೆಕೆಂಡ್ ಪ್ಲೇಸಲ್ಲಿದೆ, ಸೊ UP ಫಸ್ಟ್ ಪ್ಲೇಸಲ್ಲಿದೆ. ಓಕೆ, ಜಲಶಕ್ತಿ ಅಂತಂದರೆ ಈಗ ವಾಟರ್ ಕನ್ಸರ್ವೇಷನು ಹೇಗೆ ಕೃಷಿ ಹೊಂಡಗಳನ್ನು ಕಟ್ಟೋದು, ಚೆಕ್ ಡ್ಯಾಮ್ಗಳನ್ನು ಕಟ್ಟೋದು, ಮಳೆ ನೀರಿನ ಕೊಯ್ಲು, ಸೊ ಆಮೇಲೆ ಚಾವಣಿ ಮೇಲೆ ನೀರನ್ನು ಸಂಗ್ರಹಿಸೋದು, ಸೊ ಈ ಥರ ಹಲವಾರು ಕ್ರಮಗಳ ಮೂಲಕ ನೀರನ್ನು ಸಂರಕ್ಷಣೆ ಮಾಡಿ ವೈಜ್ಞಾನಿಕವಾಗಿ ಸಂರಕ್ಷಣೆ ಮಾಡುವಂತಹ ಒಂದು ರಾಜ್ಯಗಳನ್ನು ಗುರುತಿಸಿ ಈ ಪ್ರಶಸ್ತಿ ಕೊಡ್ತಾರೆ. ಸೊ ಫಸ್ಟು UPಗೆ ಸಿಕ್ಕಿದೆ, 2ನೇ ಸ್ಟೇಟು ನಮ್ಮ ಕರ್ನಾಟಕ. ಹಾಗಾಗಿ ನ್ಯೂಸಲ್ಲಿದೆ, ಇಂಪಾರ್ಟೆಂಟ್. ಸೊ ಇನ್ನೂ ಕರ್ನಾಟಕದ ಇಶ್ಯೂಸ್ ಬಾಕಿ ಇದೆ ಈ ವೀಕದೇನೆ. ಸೊ ಒಂದು ವರ್ಚುವಲ್ ಕ್ಲಿನಿಕ್ ಸ್ಕೀಮ್ ಅಂತ ತಂದಿದ್ದಾರೆ. ಓಕೆ, ಸೊ ಆನಂತರ ಸೇಫ್ ಸಿಟಿ ಪ್ರಾಜೆಕ್ಟ್ ನ್ಯೂಸಲ್ಲಿದೆ. ಸಮಗ್ರ ಕನ್ನಡ ಅಭಿವೃದ್ಧಿ ಯೋಜನೆ ಇದೆ. ಸೊ ಆಮೇಲೆ ಕರ್ನಾಟಕ
ಮಾನವ ಅಭಿವೃದ್ಧಿ ವರದಿ ಅಂತ ಬಿಡುಗಡೆ ಆಗಿದೆ. ಸೊ ಇನ್ನೂ ಹಲವಾರು ಕರ್ನಾಟಕದ ಸುದ್ದಿಗಳಿದ್ದಾವೆ. ಸೊ ನೀವು ಮೋರ್ ದೆನ್ 1 ಅವರ್ ಅಂದರೆ ಕಾನ್ಸಂಟ್ರೇಷನ್ ಅಷ್ಟು ಕಳ್ಕೊತೀರಾ, ಏಕಾಗ್ರತೆ ಇರೋದಿಲ್ಲ. ಸೊ ಹಾಗಾಗಿ ಇಲ್ಲಿ ವೈಂಡ್ ಅಪ್ ಮಾಡ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಇವೆಲ್ಲ ಕವರ್ ಮಾಡ್ತೀನಿ. ಮತ್ತು ಇನ್ನೂ ಆಸ್ಕರ್ ಪ್ರಶಸ್ತಿ ಇದೆ. ಸೊ ಇನ್ನೂ ತುಂಬ ಇಂಪಾರ್ಟೆಂಟ್ ಇಶ್ಯೂಸನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು ಸೋ ಮಚ್.